Hi, hello, namaste friends. Welcome back to Raman Tutorials. ನಮಸ್ತೆ, ಗುಡ್ ಈವ್ನಿಂಗ್ ಎವ್ರಿಬಡಿ. ಎಲ್ರು ಹೇಗಿದ್ದೀರಾ? ಹೋಪ್ ಸೊ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ತರಗತಿಯಲ್ಲಿ ಬಹಳ ಮುಖ್ಯವಾದ ತರಗತಿಯಾಗಿರುತ್ತೆ. ಇನ್ನೇನು ನಮ್ಮ CTT ಎಕ್ಸಾಮ್ಸ್ ಕೂಡ ಬರ್ತಾ ಇದೆ. ಹಾಗಾಗಿ ನಾನು ಸ್ವಲ್ಪ ಒಂದು 4-5 ದಿನ ನಿಮ್ಗೆ ಮಾಡೆಲ್ ಕ್ವಶನ್ ಪೇಪರ್ಸ್ ಗಳನ್ನ ಬಿಡಿಸ್ತಾ ಹೋಗ್ತೀನಿ. ಇದರಿಂದ ನಿಮ್ಗೆ ಬಹಳ ಹೆಲ್ಪ್ಫುಲ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಎಲ್ರಿಗೂ ಯೂಸ್ ಆಗುತ್ತಾ ಅಂದ್ರೆ 100% ಎಲ್ರಿಗೂ ಯೂಸ್ ಆಗುತ್ತೆ. ದಯವಿಟ್ಟು ಕೊನೆ ತನಕ ಈ ವಿಡಿಯೋವನ್ನ ನೋಡಿದಾಗ ಮಾತ್ರ ನಿಮ್ಗೆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಹಾಗಾದ್ರೆ ಶುರು ಮಾಡೋಣ ಇವತ್ತಿನ ತರಗತಿಯಲ್ಲಿ. Which principle of development does the following example illustrate? The development of a child does not take a straight path, it turns back and then moves forward again. ಅಂದ್ರೆ ಏನ್ ಗೊತ್ತಾ? ಈ ಕೆಳಗಿನ ಉದಾಹರಣೆಯು ವಿಕಾಸದ ಯಾವ ತತ್ವವನ್ನ ವಿವರಿಸುತ್ತೆ? ಮಗುವಿನ ವಿಕಾಸವು ನೇರ ಮಾರ್ಗವನ್ನ ತೆಗೆದುಕೊಳ್ಳುವುದಿಲ್ಲ, ಅದು ಹಿಂತಿರುಗಿ ನಂತರ ಮತ್ತೆ ಮುಂದುವರಿಯುತ್ತೆ. ಹಾಗಾದ್ರೆ ಇದನ್ನ ನಾವು ಏಕರೂಪತೆಯ ತತ್ವ ಅಂತ ಹೇಳಿ ಕರಿತೀವ ಅಥವಾ ಏನಂತ ಹೇಳಿ ಕರಿತೀವಿ? ಸುರುಳಿ ಆಕಾರದ ಪ್ರಗತಿಯ ತತ್ವ, ವಿಕಾಸ ಏಕ ದಿಕ್ಕಿನದಾಗಿದೆ, ಹಾಗೇನೆ ವಿಕಾಸ ನಿರಂತರ ಅಲ್ಲ ಅಂತ ಇದೆ. ಹಾಗಾದ್ರೆ ಈ ಕೆಳಗಿನ ಉದಾಹರಣೆಯು ವಿಕಾಸದ ಯಾವ ತತ್ವವನ್ನ ವಿವರಿಸುತ್ತದೆ? ಮಗುವಿನ ವಿಕಾಸವು ನೇರ ಮಾರ್ಗವನ್ನ ತೆಗೆದುಕೊಳ್ಳುವುದಿಲ್ಲ, ಹಾಗೆ ಅದು ಹಿಂತಿರುಗಿ ನಂತರ ಮತ್ತೆ ಮುಂದುವರಿಯುತ್ತದೆ ಅಂತ ಇದೆ. ಸೊ ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಏನ್ ಬರುತ್ತೆ? ಎಸ್, ಇದಕ್ಕೆ ನೀವೆಲ್ಲರೂ ಕೂಡ ಹೇಳ್ತಾ ಇರೋದು ಸುರುಳಿ ಆಕಾರದ ಪ್ರಗತಿ ತತ್ವ ಅಥವಾ ಏಕರೂಪತೆಯ ತತ್ವ ಅಂತ ಹೇಳಿ ಹೇಳ್ತಾ ಇದ್ರ. ಸರಿಯಾದ ಉತ್ತರ ಪ್ರಿನ್ಸಿಪಲ್ ಆಫ್ ಸ್ಪೈರಲ್ ಅಡ್ವಾನ್ಸ್ಮೆಂಟ್ ಅಂತ ಹೇಳ್ತೀವಿ. ಅಂದ್ರೆ ಸುರುಳಿ ಆಕಾರದ ಪ್ರಗತಿಯ ತತ್ವ ಅಂತ ಹೇಳಿ ಗುರುತಿಸ್ತಾ ಇದೀವಿ. ನೋಡಿ, ವಿಕಾಸ ಅನ್ನೋದು ರೇಖೀಯವಾಗಿರೋದಿಲ್ಲ, ಅದು ಸರಳ ರೇಖೆಯಲ್ಲಿ ಇರೋದಿಲ್ಲ. ಯಾಕೆಂತಂದ್ರೆ ಅಪ್ಸ್ ಅಂಡ್ ಡೌನ್ಸ್ ಇದ್ದಿದ್ದೆ, ಏರುಪೇರುಗಳೆಲ್ಲ ಇರುತ್ತೆ. ಹಾಗಾಗಿ ಇದನ್ನ ನಾವು ಸರಳ ರೇಖೆಯಲ್ಲಿ ತಗೊಂಡೋಗಕ್ಕಾಗಲ್ಲ, ಸುರುಳಿ ಕ್ರಮದಲ್ಲಿ ಇರುತ್ತೆ. ಸುರುಳಿ ಕ್ರಮ ಅಂದ್ರೆ ಇದಕ್ಕೆ ಒಂದಕ್ಕೊಂದು ಜಾಯಿಂಟ್ ಇರುತ್ತೆ. ಈಗ ದೈಹಿಕ ವಿಕಾಸ, ಮೆಂಟಲ್ ಹೆಲ್ತ್ಗೆ ನಮ್ಮ ಫಿಸಿಕಲ್ ಹೆಲ್ತ್ ಬಹಳ ಇಂಪಾರ್ಟೆಂಟು. ಅದೇ ರೀತಿ ಭೌತಿಕ ವಿಕಾಸ ಒಂದಕ್ಕೊಂದು ಇಂಟರ್ಲಿಂಕ್ ಇರುತ್ತೆ. The child progresses forward, pauses, turns back to consolidate previous learning and then moves forward again. ಮಗು ಮುಂದುವರಿತಾ ಹೋಗುತ್ತೆ, ವಿರಾಮವನ್ನ ತೆಗೆದುಕೊಳ್ಳುತ್ತೆ, ಹಿಂದಿನ ಕಲಿಕೆಯನ್ನ ಕ್ರೋಢೀಕರಣ ಮಾಡ್ಲಿಕ್ಕೆ ಹಿಂತಿರುಗುತ್ತೆ, ನಂತರ ಮತ್ತೆ ಅದು ಮುಂದುವರಿತಾ ಹೋಗುತ್ತೆ. ಹಾಗೆ ಇದನ್ನ ಮತ್ತಷ್ಟು ಮುಂದುವರಿಯುವ ಮೊದಲು ಮುನ್ನಡೆಯುವುದು, ನಂತರ ಕ್ರೋಢೀಕರಣ ಮಾಡೋದು ಅಂತ ಹೇಳಿ ನಾವಿಲ್ಲಿ ವಿವರಣೆಯನ್ನ ಕೊಡ್ತೀವಿ. ಒಟ್ಟಾರೆಯಾಗಿ ಪ್ರಗತಿ ಮುಂದಕ್ಕೆ ಇರುತ್ತೆ, ಆದ್ರೆ ಮಾರ್ಗ ಸುರುಳಿ ಆಕಾರದಲ್ಲಿ ಇರುತ್ತೆ. ದ ಓವರ್ ಆಲ್ ಪ್ರೋಗ್ರೆಷನ್ ಇಸ್ ಸ್ಟಿಲ್ ಫಾರ್ವರ್ಡ್ ಬಟ್ ದ ಪಾತ್ ಇಟ್ ಸೆಲ್ಫ್ ಈಸ್ ಸೈಕ್ಲಿಕಲ್ ಆರ್ ಸ್ಪೈರಲ್ ಅಂತ ಹೇಳಿ ಗುರುತಿಸ್ತಾ ಇದೆ. ಇನ್ನ ನೆಕ್ಸ್ಟ್ ಪ್ರಶ್ನೆ, ಎರಡನೇ ಪ್ರಶ್ನೆ ಹೀಗಿದೆ. CTT 31st ಡಿಸೆಂಬರ್ 2021 ನಲ್ಲಿ ಕೇಳಿರುವಂತಹ ಪ್ರಶ್ನೆ ಇದು. ಪ್ರಾಕ್ಸಿಮೋ ಡಿಸ್ಟಲ್ ಪ್ರಿನ್ಸಿಪಲ್ ಈಸ್ ಇಲ್ಲುಸ್ಟ್ರೇಟೆಡ್ ಇನ್ ವಿಚ್ ಆಫ್ ದಿ ಫಾಲೋಯಿಂಗ್ ಎಕ್ಸಾಂಪಲ್ಸ್ ಅಂತ ಇದೆ. ಸಮೀಪಸ್ಥತೆಯ ತತ್ವವನ್ನ ಈ ಕೆಳಗಿನ ಯಾವ ಉದಾಹರಣೆಯಲ್ಲಿ ವಿವರಿಸಲಾಗಿದೆ? ಇನ್ಫ್ಯಾಂಟ್ಸ್ ಡೆವಲಪ್ ವಿಷನ್ ಬಿಫೋರ್ ದ ಯೂಸ್ ಆಫ್ ದೇರ್ ಆರ್ಮ್ಸ್. ಅಂದ್ರೆ ಶಿಶುಗಳು ತಮ್ಮ ತೋಳುಗಳನ್ನ ಬಳಸುವ ಮೊದಲು ದೃಷ್ಟಿಯನ್ನ ವಿಕಾಸಪಡಿಸುತ್ತಾರೆ. ಇನ್ಫ್ಯಾಂಟ್ಸ್ ಡೆವಲಪ್ ಕಾಗ್ನಿಟಿವ್ ಎಬಿಲಿಟೀಸ್ ಅಂಡ್ ದೆನ್ ಲರ್ನ್ ಲ್ಯಾಂಗ್ವೇಜ್. ಶಿಶುಗಳು ಅರಿವಿನ ಸಾಮರ್ಥ್ಯಗಳನ್ನ ವಿಕಾಸಪಡಿಸ್ತಾರೆ, ಹಾಗೆ ನಂತರ ಭಾಷೆಯನ್ನ ಕಲಿತಾರೆ. ಡೆವಲಪ್ಮೆಂಟ್ ಪ್ರೊಸೀಡ್ಸ್ ಫ್ರಮ್ ಸೆಂಟರ್ ಟು ಎಕ್ಸ್ಟ್ರೀಮಿಟ್ಸ್. ಅಂದ್ರೆ ವಿಕಾಸ ಅನ್ನೋದು ಕೇಂದ್ರದಿಂದ ತುದಿಗಳಿಗೆ ಮುಂದುವರಿತಾ ಹೋಗುತ್ತೆ. ವಿಕಾಸವು ತಲೆಯಿಂದ ಕಾಲಿನವರೆಗೂ ಕೂಡ ಮುಂದುವರಿಯುತ್ತೆ. ಡೆವಲಪ್ಮೆಂಟ್ ಪ್ರೊಸೀಡ್ಸ್ ಫ್ರಮ್ ಹೆಡ್ ಟು ಟೋ ಅಂತ ಇದೆ. ಸೊ ಹಾಗಾದ್ರೆ ಪ್ರಶ್ನೆ ಏನಿದೆ ಫಸ್ಟ್ ಅದನ್ನ ನಾವು ನೋಡೋಣ. ಪ್ರಶ್ನೆ ಯಾವ್ದಕ್ ಸಂಬಂಧಪಟ್ಟಿದೆ? ಸಮೀಪಸ್ಥತೆಯ ಅಂದ್ರೆ ಪ್ರಾಕ್ಸಿಮೋ ಡಿಸ್ಟಲ್ ಪ್ರಿನ್ಸಿಪಲ್ ಅಂತ ಹೇಳಿ ಕರಿತೀವಿ. ಯಾವ ಉದಾಹರಣೆಯಲ್ಲಿ ಅದ್ರ ಬಗ್ಗೆ ವಿವರಣೆಗಳನ್ನ ಕೊಟ್ಟಿದ್ದಾರೆ?
ಓಕೆ, ನಿಮ್ಮೆಲ್ಲರ ಉತ್ತರ ಏನ್ ಬರ್ತಾ ಇದೆ? ವಿಕಾಸ ಅನ್ನೋದು ತೋಳುಗಳನ್ನ ಬಳಸುವ ಮೊದಲು ದೃಷ್ಟಿಯನ್ನ ವಿಕಾಸಪಡಿಸುತ್ತೆ ಅಂತ ಹೇಳಿ ಹೇಳ್ತಿದ್ದೀರಾ. ಬೇರೆ ಬೇರೆ ಉತ್ತರಗಳು ಬರ್ತಾ ಇದೆ. ಸರಿಯಾದ ಉತ್ತರ ಬಂದು ಆಪ್ಷನ್ ನಂಬರ್ ಸಿ ಆಗುತ್ತೆ. ಡೆವಲಪ್ಮೆಂಟ್ ಅನ್ನೋದೇನಪ್ಪಾ ಅಂದ್ರೆ ಇಟ್ ಪ್ರೊಸೀಡ್ಸ್ ಫ್ರಮ್ ಸೆಂಟರ್ ಟು ಎಕ್ಸ್ಟ್ರೀಮಿಟೀಸ್. ಅಂದ್ರೆ ವಿಕಾಸ ಅನ್ನೋದು ಕೇಂದ್ರದಿಂದ ತುದಿಗಳಿಗೆ ಮುಂದುವರಿಯುತ್ತಾ ಹೋಗುವಂತಹ ತತ್ವ. ದ ಪ್ರಾಕ್ಸಿಮೋಡಿಸ್ಟಲ್ ಪ್ರಿನ್ಸಿಪಲ್ ಮೀನ್ಸ್ ದಟ್ ಗ್ರೌತ್ ಅಂಡ್ ಡೆವಲಪ್ಮೆಂಟ್ ಫಾಲೋ ಅ ಸೀಕ್ವೆನ್ಸ್ ಫ್ರಮ್ ನಿಯರ್. ಅಂದ್ರೆ ಸೆಂಟರ್ ಟು ಎಕ್ಸ್ಟ್ರೀಮಿಟೀಸ್ ಅಂತ ಹೇಳ್ತೀವಿ. ಪ್ರಾಕ್ಸಿಮೋಡಿಸ್ಟಲ್ ತತ್ವ ಅಂದ್ರೆ ಏನ್ ಗೊತ್ತಾ? ಬೆಳವಣಿಗೆ ಮತ್ತು ವಿಕಾಸ ಹತ್ತಿರದಿಂದ ದೂರಕ್ಕೆ, ಅಂದ್ರೆ ಕೇಂದ್ರದಿಂದ ತುದಿಗಳಿಗೆ ಅನುಕ್ರಮವಾಗಿ ಸಾಗುವಂತಹ ಒಂದು ತತ್ವ ಅಂತ ಹೇಳ್ತೀವಿ. ಅದೇ ಸೆಫೆಲೋಪೊಡಲ್ ತತ್ವ ಅಂದ್ರೆ ತಲೆಯಿಂದ ಹೆಡ್ ಟು ಟೋ ಅಂತ ಹೇಳಿ ಕರಿತೀವಿ. ದಿಸ್ ಪ್ರಿನ್ಸಿಪಲ್ ಈಸ್ ಆಲ್ಸೋ ನೌನ್ ಆಸ್ ದ ಪ್ರಿನ್ಸಿಪಲ್ ಆಫ್ ಮೀಡಿಯಲ್ ಔಟರ್ ಡೆವಲಪ್ಮೆಂಟ್. ಮಧ್ಯ ಬಾಹ್ಯ ವಿಕಾಸದ ಸಿದ್ಧಾಂತ ಅಂತ ಹೇಳಿ ಕೂಡ ಕರಿತೀವಿ. ನೋಡಿ, ಈ ತತ್ವದ ಪ್ರಕಾರ ಮೊದಲು ಕೇಂದ್ರದಲ್ಲಿರುವಂತಹ ಅಂಗಗಳ ರಚನೆ ಮತ್ತೆ ನಿಯಂತ್ರಣವು ಕೂಡ ನಡೀತಾ ಹೋಗುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಸಿಟಿಟಿ 2021ರಲ್ಲಿ ಕೇಳಲ್ಪಟ್ಟಿರುವಂತ ಪ್ರಶ್ನೆ ಇದು. ಡೆವಲಪ್ಮೆಂಟ್ ಇನ್ಕ್ಲೂಡ್ಸ್, ವಿಕಾಸದಲ್ಲಿ ಏನೆಲ್ಲ ಸೇರಿದೆ? ಓನ್ಲಿ ಕ್ವಾಲಿಟೇಟಿವ್ ಚೇಂಜಸ್ ಅಂದ್ರೆ ಕೇವಲ ಗುಣಾತ್ಮಕ ಬದಲಾವಣೆಗಳ ಅಥವಾ ಕೇವಲ ಪರಿಮಾಣಾತ್ಮಕ ಬದಲಾವಣೆಗಳು? ಗುಣಾತ್ಮಕ ಮತ್ತು ಪರಿಮಾಣಾತ್ಮಕ ಬದಲಾವಣೆಗಳು ಎರಡೂ ಕೂಡ. ಹಾಗೆ ಗುಣಾತ್ಮಕ ಅಥವಾ ಪರಿಮಾಣಾತ್ಮಕವಾದ ಬದಲಾವಣೆ ಎರಡೂ ಅಲ್ಲ ಅಂತ ಇದೆ. ಎಸ್, ಕಮಾನ್, ಕ್ವಿಕ್ ಆಗಿ ಆನ್ಸರ್ ಬರ್ಲಿ. ಹಾಗಿದ್ರೆ ಯೋಚನೆ ಮಾಡಿ ಆನ್ಸರ್ ಅನ್ನ ಕೊಡಿ. ತುಂಬಾ ಸಿಂಪಲ್ ಆಗಿದೆ ಅಂಡ್ ಈಸಿ ವೇನಲ್ಲಿ ಆನ್ಸರ್ ಕೊಡ್ಬೋದು. ಡೆವಲಪ್ ಜೊತೆಗೆ ಏನೆಲ್ಲ ಒಳಗೊಂಡಿದೆ ಅನ್ನೋ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಡೆವಲಪ್ಮೆಂಟ್ ಅಂದ್ರೆ ವಿಕಾಸ ಅಂತ ಅರ್ಥ ಮಾಡ್ಕೋಬೇಕು. ವಿಕಾಸದಲ್ಲಿ ಗುಣಾತ್ಮಕ ಮತ್ತೆ ಪರಿಮಾಣಾತ್ಮಕ ಎರಡೂ ಕೂಡ, ಕ್ವಾಲಿಟೇಟಿವ್ ಅಂಡ್ ಕ್ವಾಂಟಿಟೇಟಿವ್ ಚೇಂಜಸ್ ಎರಡೂ ಕೂಡ ಒಳಗೊಂಡಿರುತ್ತೆ. ನೋಡಿ, ವಿಕಾಸ ಅನ್ನೋದು ಗುಣಾತ್ಮಕ ಮತ್ತೆ ಪರಿಮಾಣಾತ್ಮಕ ಎರಡೂ ಬದಲಾವಣೆಗಳನ್ನ ಒಳಗೊಂಡಿದೆ. ಡೆವಲಪ್ಮೆಂಟ್ ಎನ್ಕಂಪಾಸಸ್ ಬೋತ್ ಕ್ವಾಲಿಟೇಟಿವ್ ಅಂಡ್ ಕ್ವಾಂಟಿಟೇಟಿವ್ ಚೇಂಜಸ್. ಹಾಗೆ ಡೆವಲಪ್ಮೆಂಟ್ ರೆಫರ್ಸ್ ಟು ದ ಕಾಂಪ್ರಹೆನ್ಸಿವ್ ಪ್ರೋಗ್ರೆಷನ್ ಅಂಡ್ ಚೇಂಜಸ್ ಥ್ರೂ ಔಟ್ ಲೈಫ್. ನೋಡಿ, ವಿಕಾಸ ಅನ್ನೋದು ಜೀವನದ ಉದ್ದಕ್ಕೂ ಕೂಡ ಸಮಗ್ರವಾದಂತಹ ಪ್ರಗತಿ ಮತ್ತೆ ಬದಲಾವಣೆಗಳನ್ನ ಸೂಚಿಸ್ತಾ ಹೋಗುತ್ತೆ. ಹಾಗೆ ಗುಣಾತ್ಮಕ ಬದಲಾವಣೆಗಳು ಅಂತಂದ್ರೆ ಕೌಶಲ್ಯಗಳಾಗಿರ್ಬೋದು, ಆಲೋಚನೆ, ಹಾಗೆ ನಮ್ಮ ಒಂದು ಪಾತ್ರದ ಸುಧಾರಣೆಗೂ ಕೂಡ ಸಂಬಂಧವನ್ನ ಪಡುತ್ತೆ. ಕ್ವಾಲಿಟೇಟಿವ್ ಚೇಂಜಸ್ ರಿಲೇಟ್ ಟು ಇಂಪ್ರೂವ್ಮೆಂಟ್ಸ್ ಇನ್ ಸ್ಕಿಲ್ಸ್, ಥಿಂಕಿಂಗ್ ಆರ್ ಕ್ಯಾರೆಕ್ಟರ್ ಅಂತ ಹೇಳ್ತೀವಿ. ಹಾಗೆ ಕ್ವಾಲಿಟೇಟಿವ್ ಚೇಂಜಸ್ ರಿಲೇಟ್ ಟು ಮೆಸರೇಬಲ್ ಆಸ್ಪೆಕ್ಟ್ಸ್ ಲೈಕ್ ಹೈಟ್ ಆಗಿರ್ಬೋದು, ವೇಟ್ ಆಗಿರ್ಬೋದು, ವೊಕ್ಯಾಬ್ಯುಲರಿ ಸೈಜ್ ಆಗಿರ್ಬೋದು. ಇದನ್ನೆಲ್ಲ ನಾವೇನಂತ ಕರೆದ್ವಿ? ಪರಿಮಾಣಾತ್ಮಕವಾದಂತಹ ಬದಲಾವಣೆಗಳು ಅಂತ ಕರೆದ್ವಿ. ಮುಂದಿನ ಪ್ರಶ್ನೆ ಹೀಗಿದೆ, ತುಂಬಾ ಸಿಂಪಲ್ ಆಗಿರುವಂತಹ ಪ್ರಶ್ನೆ. ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಇನ್ ಚಿಲ್ಡ್ರನ್ ಈಸ್ ಇನ್ಫ್ಲೂಯೆನ್ಸ್ಡ್ ಬೈ ಅಂತ ಇದೆ. ಮಕ್ಕಳಲ್ಲಿ ಭಾಷಾ ವಿಕಾಸವು ಇದರಿಂದ ಪ್ರಭಾವಿತವಾಗಿರುತ್ತದೆ. ಯಾವ್ದ್ರಿಂದ ಪ್ರಭಾವಿತ ಆಗಿರುತ್ತೆ? ಕೇವಲ ಅನುವಂಶಿಕತೆಯಿಂದ, ಕೇವಲ ಪರಿಸರದಿಂದ, ಅನುವಂಶಿಕತೆ ಮತ್ತು ಪರಿಸರ ಎರಡರಿಂದಲೂ ಕೂಡ, ಹಾಗೆ ಎರಡರಿಂದನೂ ಕೂಡ ಅಲ್ಲ ಅಂತ ಹೇಳಿ ಹೇಳ್ತಿದ್ದಾರೆ. ಫಸ್ಟ್ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ದಿ ಕ್ವಶನ್. ಫಸ್ಟ್ ಕ್ವಶನ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಬಿಡಿ, ನಿಮ್ಗೆ ಗೊತ್ತಾಗತ್ತೆ ಏನು ಎತ್ತ ಅಂತ ಹೇಳಿ. ಓಕೆ, ಇಲ್ಲಿ ನಿಮ್ಮೆಲ್ಲರ ಉತ್ತರ ಬಂದು ಅನುವಂಶಿಕತೆ ಮತ್ತು ಪರಿಸರ ಎರಡರಿಂದಲೂ ಕೂಡ ಅಂತ ಹೇಳ್ತಿದ್ದೀರಾ. 100% ಸರಿಯಾಗಿದೆ. ಜೆನೆಟಿಕ್ಸ್ ಆಸ್ ವೆಲ್ ಆಸ್ ಎನ್ವೈರನ್ಮೆಂಟ್, ಅನುವಂಶಿಕತೆ ಮತ್ತು ಪರಿಸರ ಎರಡರಲ್ಲೂ ಕೂಡ ಪ್ರಭಾವಿತ ಆಗ್ಲೇಬೇಕಾಗತ್ತೆ. ಯಾಕೆಂದ್ರೆ ಭಾಷೆ ಅನ್ನೋದೇನಪ್ಪಾ ಅಂತಂದ್ರೆ ನಮ್ಮ ಸುತ್ತಮುತ್ತಲಿನ ಪರಿಸರದ ಜೊತೆಗೆ ಯಾರೆಲ್ಲ ಹೆಂಗ್ ಮಾತಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. And language development in children is influenced by both genetics and environment ಅಂತ ಹೇಳಿ ಕರಿತಾ ಇದ್ದೀವಿ. Development is generally understood as the product of interaction
ಬಿಟ್ವೀನ್ ಹೆರಿಡಿಟಿ ಅಂಡ್ ಎನ್ವೈರನ್ಮೆಂಟ್. ನೋಡಿ, ವಿಕಾಸವನ್ನ ಸಾಮಾನ್ಯವಾಗಿ ಆನುವಂಶಿಕತೆ ಮತ್ತು ಪರಿಸರದ ನಡುವಿನ ಪರಸ್ಪರ ಕ್ರಿಯೆಯ ಉತ್ಪನ್ನ ಅಂತ ಹೇಳಿ ನಾವು ತಿಳಿಸ್ತೀವಿ. ಹಾಗೆ ದೀಸ್ ಟೂ ಫ್ಯಾಕ್ಟರ್ಸ್ ಆರ್ ಆಫ್ಟನ್ ಕನ್ಸಿಡರ್ಡ್ ದ ಟೂ ಸೈಡ್ಸ್ ಆಫ್ ಅ ಕಾಯಿನ್, both playing a prominent part in the all round development of the child. ನೋಡಿ, ಇವೆರಡನ್ನೂ ಕೂಡ ನಾವೇನಂತ ಕರಿತೀವಿ, ಒಂದೇ ನಾಣ್ಯದ ಎರಡು ಮುಖಗಳು ಅಂತ ಗುರುತಿಸ್ತೀವಿ. ಯಾಕೆ ಅಂತಂದ್ರೆ ಯಾವುದೇ ಒಂದು ಮಗುವಿನ ಸಂಪೂರ್ಣವಾದ ಸರ್ವತೋಮುಖ ವಿಕಾಸ ಆಗ್ಬೇಕು ಅಂತಂದ್ರೆ ಇವೆರಡರ ಪಾತ್ರ ಬಹಳ ಪ್ರಮುಖ ಅಂತ ಕರ್ಸ್ಕೊಳ್ಳುತ್ತೆ. ಮಗು ಆನುವಂಶಿಕ ಗುಣಗಳೊಂದಿಗೆ ಜನಿಸಿದ್ರೂ ಕೂಡ ಸಮಾಜದ ಅವಶ್ಯಕತೆಗಳಿಗೆ ಅದು ತನ್ನನ್ನ ತಾನು ಹೊಂದಾಣಿಕೆ ಮಾಡ್ಕೊಳ್ಬೇಕು ಅಂದ್ರೆ ಅಲ್ಲಿ ಬೇಕಾಗಿರೋದೇನಪ್ಪಾ ಅಂದ್ರೆ ಪರಿಸರ ಅಲ್ವಾ. ಸೊ ಆನುವಂಶಿಕವಾಗಿ ತನ್ನೆಲ್ಲಾ ಗುಣಗಳನ್ನ ಪಡ್ಕೊಂಬಂದ್ರೂ ಕೂಡ ಪ್ರಪಂಚದಲ್ಲಿ ಜನಗಳ ಜೊತೆಗೆ ಮಾತಾಡ್ಬೇಕು, ಜನಗಳ ಜೊತೆಗೆ ಬದುಕ್ಬೇಕು, ಓವರ್ ಆಲ್ ನಮಗೆ ಬೇಕೇ ಬೇಕಾಗತ್ತೆ. ಇನ್ನ 5ನೇ ಪ್ರಶ್ನೆಗೆ ಬಂದಿದೀವಿ. ಎಲ್ರು ಕೂಡ ನೋಡ್ತಾ ಇದ್ದೀರಾ ಅನ್ಕೊಂಡಿದೀನಿ. ಇನ್ ಆರ್ಡರ್ ಟು ಫೆಸಿಲಿಟೇಟ್ ಮೀನಿಂಗ್ಫುಲ್ ಲರ್ನಿಂಗ್, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಎಸೆನ್ಷಿಯಲ್? ಅರ್ಥಪೂರ್ಣ ಕಲಿಕೆಗೆ ಅನುಕೂಲವಾಗುವಂತೆ ಈ ಕೆಳಗಿನವುಗಳಲ್ಲಿ ಯಾವುದು ಅತ್ಯಂತ ಅಗತ್ಯವಾಗಿದೆ? ಪ್ರಶ್ನೆ ಅರ್ಥ ಮಾಡ್ಕೊಳ್ಬೇಕು ಇನ್ನೊಂದ್ಸಲ. ನೋಡಿ, ಕಂಪ್ಲೀಟ್ ಮೀನಿಂಗ್ಫುಲ್ ಲರ್ನಿಂಗ್ ಆಗ್ಬೇಕು ಅಂತಂದ್ರೆ ಈ ಕೆಳಗಿನವುಗಳಲ್ಲಿ ಯಾವ ಅಂಶ ಅತ್ಯಂತ ಅಗತ್ಯವಾಗಿದೆ ಅಂತ ಕೇಳಿದ್ದಾರೆ. ರೋಟ್ ಮೆಮೊರೈಸೇಷನ್ ಅಂಡ್ ವರ್ಬಿಟಿಮ್ ರಿಕಾಲ್ ಅಂದ್ರೆ ಈ ಕಂಠಪಾಠ ಮತ್ತೆ ಶಬ್ದಶಃ ನೆನಪು ಬೇಕಾಗತ್ತಾ, ಅಥವಾ ಟೆಸ್ಟಿಂಗ್ ಚಿಲ್ಡ್ರನ್ ಆನ್ ಕಂಟೆಂಟ್ ಟಾಟ್ ಇನ್ ಸ್ಕೂಲ್ ಓನ್ಲಿ, ಶಾಲೆಯಲ್ಲಿ ಕಲಿಸಿದ ವಿಷಯದ ಮೇಲೆ ಮಾತ್ರ ಮಕ್ಕಳನ್ನ ಪರೀಕ್ಷೆಗೊಳಪಡಿಸೋದು, ರಿಲೇಟಿಂಗ್ ನ್ಯೂ ಮೆಟೀರಿಯಲ್ ಟು ಸ್ಟೂಡೆಂಟ್ಸ್ ಪ್ರಿಯರ್ ನಾಲೆಡ್ಜ್, ವಿದ್ಯಾರ್ಥಿಗಳ ಪೂರ್ವ ಜ್ಞಾನಕ್ಕೆ ಹೊಸ ವಿಷಯವನ್ನ ಸಂಬಂಧ ಕಲ್ಪಿಸುವಂತದ್ದು, ನಿಷ್ಕ್ರಿಯ ಕಲಿಕೆಯನ್ನ ಉತ್ತೇಜಿಸುವುದು ಅಂತ ಇದೆ. ಅಂದ್ರೆ ಪ್ರಮೋಟಿಂಗ್ ಪ್ಯಾಸಿವ್ ಲರ್ನಿಂಗ್ ಅಂತ ಹೇಳಿದ್ದಾರೆ. ಯೋಚನೆ ಮಾಡಿ ಆನ್ಸರ್ ಅನ್ನ ಕೊಡಿ. ಓಕೆ, ಈಗ ರೋಟ್ ಮೆಮೊರೈಸೇಷನ್ ಮಾಡಿಸೋದ್ರಿಂದ ಮಕ್ಕಳಲ್ಲಿ ಏನಾದ್ರೂ ಅರ್ಥಪೂರ್ಣ ಸ್ವೀಕೃತಿ ಕಲಿಕೆ ಆಗತ್ತಾ? ಆಗಲ್ಲ. ಕಂಠಪಾಠಕ್ ಮಗು ಹಿಡ್ಕೊಂಡ್ಬಿಡುತ್ತೆ. ಯಾವಾಗ್ಲೂ ಕೂಡ ನಾವೇನ್ ಮಾಡ್ಬೇಕು, ಹೊಸ ಜ್ಞಾನ ಅಂದ್ರೆ ಪೂರ್ವ ಜ್ಞಾನ, ಪ್ರೀ ನಾಲೆಜ್ ಏನಿರುತ್ತೆ, ಪ್ರಿಯೋರ್ ನಾಲೆಜ್ ಏನಿರುತ್ತೆ, ಆ ನಾಲೆಜ್ಗೆ ಹೊಸ ವಿಷಯಗಳನ್ನ ಸಂಬಂಧೀಕರಣ ಮಾಡ್ಬೇಕಾಗತ್ತೆ. ನೋಡಿ, ಮೀನಿಂಗ್ಫುಲ್ ಲರ್ನಿಂಗ್ ಟೇಕ್ಸ್ ಪ್ಲೇಸ್ ವೆನ್ ದ ಪ್ರೋಸೆಸ್ ಇನ್ವಾಲ್ವ್ಸ್ ಅನಲೈಸಿಸ್, ಕ್ರಿಟಿಕಲ್ ಥಿಂಕಿಂಗ್ ಅಂಡ್ ಪ್ರಾಬ್ಲಮ್ ಸಾಲ್ವಿಂಗ್. ಅರ್ಥಪೂರ್ಣ ಕಲಿಕೆ ಅನ್ನೋದು ವಿಶ್ಲೇಷಣೆ, ವಿಮರ್ಶಾತ್ಮಕ ಚಿಂತನೆ ಹಾಗೇನೆ ಸಮಸ್ಯೆ ಪರಿಹಾರದ ಪ್ರಕ್ರಿಯೆಯನ್ನ ಒಳಗೊಂಡಿರುವಾಗ ಇದು ನಡೀತಾ ಹೋಗುತ್ತೆ. ಅಂಡ್ ಕನೆಕ್ಟಿಂಗ್ ನ್ಯೂ ಮೆಟೀರಿಯಲ್ಸ್ ವಿತ್ ಸಮಥಿಂಗ್ ದ ಚೈಲ್ಡ್ ಆಲ್ರೆಡಿ ನೋಸ್ ಈಸ್ ಎಸೆನ್ಷಿಯಲ್ ಫಾರ್ ಮೀನಿಂಗ್ಫುಲ್ ಲರ್ನಿಂಗ್. ಮಗು ಈಗಾಗ್ಲೇ ತಿಳಿದಿರ್ತಕ್ಕಂಥ ವಿಷಯಗಳಿಗೆ ಹೊಸ ವಸ್ತುಗಳನ್ನ ಸಂಪರ್ಕಿಸೋದು ಅರ್ಥಪೂರ್ಣ ಕಲಿಕೆಗೆ ಅವಶ್ಯಕ ಆಗಿರುತ್ತೆ. ಈಗ ಪ್ರೀವಿಯಸ್ ನಾಲೆಜ್ ಏನೇನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಮಕ್ಕಳಿಗೆ ನಾವೇನ್ ಮಾಡ್ಬೇಕು, ಹೆಚ್ಚು ಪುಷ್ಟೀಕರಣವನ್ನ ಕೊಡ್ಬೇಕು. ಆ ಒಂದು ನಾಲೆಜ್ಗೆ ಸಂಬಂಧಪಟ್ಟಂತೆ ಹೊಸ ಒಂದು ನಾಲೆಜ್ ಅನ್ನ ನಾವೇನ್ ಮಾಡ್ಬೇಕು, ಕ್ರೋಢೀಕರಣ ಮಾಡ್ಬೇಕಾಗತ್ತೆ ಅಲ್ವಾ. ಯಾವ್ದೋ ಗೊತ್ತಿಲ್ಲದನ್ನ ಎಲ್ಲಿದನೋ ತಂದು ನಾನ್ ತುಂಬಾ ಜಾಣ ಇದ್ದೀನಿ ಅಂತ ಹೇಳಿ ನಾನ್ ಪ್ರದರ್ಶನ ಮಾಡಕ್ ಆಗಲ್ಲ. ವಿ ಕೆನ್ ನಾಟ್ ಏನಂತ ಹೇಳ್ತೀವಿ, ಅಲ್ಲಿ ನಾವು ಪ್ರೆಸೆಂಟ್ ಮಾಡಕ್ ಆಗಲ್ಲ ಯಾವ್ದೋ ಗೊತ್ತಿಲ್ಲದೆ ಇರೋಂತ ವಿಚಾರಗಳನ್ನ. ಮಕ್ಳಿಗೆ ಏನ್ ಗೊತ್ತೋ ಅದ್ರ ಮೇಲೆ ನಾವು ಬೇಸಿಸ್ ಮೇಲೆ ಮಾಡ್ತಾ ಹೋಗ್ಬೇಕಾಗತ್ತೆ. ಈ ವಿಧಾನ ಪೂರ್ವ ಜ್ಞಾನವನ್ನ ಸಕ್ರಿಯಗೊಳಿಸೋದು ಅಂತ ಹೇಳಿ ಕರೆಯಲ್ಪಡುತ್ತೆ. ಇದು ಹೊಸ ಪರಿಕಲ್ಪನೆಗಳನ್ನ ಹೆಚ್ಚು ಪ್ರಜ್ಞಾಪೂರ್ವಕವಾಗಿಸುತ್ತೆ. ಅಸ್ತಿತ್ವದಲ್ಲಿರುವಂತಹ ಆಲೋಚನೆಗಳಿಗೆ ಜೋಡಿಸ್ಲಿಕ್ಕೂ ಕೂಡ ಸುಲಭ ಆಗ್ತಾ ಹೋಗುತ್ತೆ. ಮುಂದಿನ ಪ್ರಶ್ನೆಗೆ ಬರೋಣ. ಸೊ ನೋಡಿ, ಮುಂದಿನ ಪ್ರಶ್ನೆ ಬಂದು ಹೀಗಿದೆ. ವಿಚ್ ಆಫ್ ದಿ ಫಾಲೋಯಿಂಗ್ ವುಡ್ ಪ್ರಮೋಟ್ ಕ್ರಿಯೇಟಿವಿಟಿ ಇನ್ ದ ಕ್ಲಾಸ್ ರೂಮ್? ಕಲಿಕೆಯಲ್ಲಿ ಸೃಜನಶೀಲತೆಯನ್ನ ಉತ್ತೇಜಿಸಲಿಕ್ಕೆ ಈ ಕೆಳಗಿನವುಗಳಲ್ಲಿ ಯಾವುದು ಸಹಕಾರಿಯಾಗಿದೆ? ಕೇಂದ್ರೀಕೃತ ಚಿಂತನೆಗೆ ಒತ್ತನ್ನ ಕೊಡುವುದು, ಎಂಫಸಿಸ್ ಆನ್ ಕನ್ವರ್ಜೆಂಟ್ ಥಿಂಕಿಂಗ್, ಅಕ್ಸೆಪ್ಟಿಂಗ್ ಇಮ್ಯಾಜಿನೇಟಿವ್ ಆನ್ಸರ್ಸ್, ಕಲ್ಪನಾತ್ಮಕ ಉತ್ತರಗಳನ್ನ ಸ್ವೀಕಾರ ಮಾಡೋದು, ಭಿನ್ನಾಭಿಪ್ರಾಯಕ್ಕೆ ಸಹಿಷ್ಣುತೆ, ಟಾಲರೆನ್ಸ್ ಟು ಡಿಸೆಂಟ್, ಬೌತ್ ಬಿ ಅಂಡ್ ಸಿ. ಬಿ ಮತ್ತು ಸಿ ಎರಡೂ ಕೂಡ ಅಂತ ಇದೆ. ಕಮಾನ್, ಕ್ವಿಕ್ ಆಗಿ ಬರ್ಲಿ.
ವಿಚ್ ಆಫ್ ದಿ ಫಾಲೋಯಿಂಗ್ ವುಡ್ ಪ್ರಮೋಟ್ ಕ್ರಿಯೇಟಿವಿಟಿ ಇನ್ ದ ಕ್ಲಾಸ್ ರೂಮ್? ಕಲಿಕೆಯಲ್ಲಿ ಸೃಜನಶೀಲತೆಯನ್ನ ಉತ್ತೇಜಿಸಲಿಕ್ಕೆ ಈ ಕೆಳಗಿನವುಗಳಲ್ಲಿ ಯಾವುದು ಸಹಾಯಕ ಆಗತ್ತೆ? ಹೌದಲ್ವಾ? ಬಿ ಮತ್ತು ಸಿ ಎರಡೂ ಕೂಡ ಓಕೆ. ಕೇಂದ್ರೀಕೃತ ಚಿಂತನೆಗೆ ಒತ್ತು ನೀಡೋದು, ಕಲ್ಪನಾತ್ಮಕ ಉತ್ತರಗಳನ್ನ ಸ್ವೀಕಾರ ಮಾಡೋದು, ಡಿಫರೆಂಟ್ ಆನ್ಸರ್ಸ್ ಬರ್ತಾ ಇದೆ. ಅಕ್ಸೆಪ್ಟಿಂಗ್ ಇಮ್ಯಾಜಿನೇಟಿವ್ ಆನ್ಸರ್ಸ್, ಆಪ್ಷನ್ ನಂಬರ್ ಬಿ ಇಸ್ ದ ರೈಟ್ ಆನ್ಸರ್. ಯಾವಾಗ್ಲೂ ಕೂಡ ಮಕ್ಕಳಲ್ಲಿ ಒಂದು ಕ್ರಿಯೇಟಿವಿಟಿ ಹೈಪರ್ ಅನ್ನ ನೀವು ಬೆಳೆಸ್ತಾ ಇದ್ದೀರಿ ಅಂತಂದ್ರೆ ಅವರಿಗೆ ಊಹೆ ಮಾಡ್ಲಿಕ್ಕೆ ಅವಕಾಶಗಳನ್ನ ಕೊಡ್ಬೇಕು, ಕಲ್ಪನೆಗಳಿಗೆ ಅವಕಾಶಗಳನ್ನ ಕೊಡ್ಬೇಕು. ಕೆಲವೊಂದು ಸಲ ಏನಾಗ್ಬಿಡುತ್ತೆ ಅಂತಂದ್ರೆ ಆ ಮಕ್ಕಳ ಎಕ್ಸ್ಪ್ರೆಸಿವ್ನೆಸ್ ನಾವ್ ಯಾವುದೇ ರೀತಿ ಬೆಂಬಲನೂ ಕೂಡ ಕೊಡಲ್ಲ, ಬೆಲೆನೂ ಕೂಡ ಕೊಡಲ್ಲ. ಯಾವಾಗ್ಲೂ ಎಕ್ಸ್‌ಪ್ರೆಸ್ ತುಂಬಾ ಇಂಪಾರ್ಟೆಂಟ್. ಅವ್ರೇನ್ ಅನ್ಕೊಂಡಿರ್ತಾರೆ, ಅವ್ರೇನ್ ಇಮ್ಯಾಜಿನ್ ಮಾಡ್ಕೊಂಡಿರ್ತಾರೆ, ಅದನ್ನ ಹೆಚ್ಚು ಅವರಿಗೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ಲಿಕ್ಕೆ ಅವಕಾಶಗಳನ್ನ ಕೊಡ್ಬೇಕಾಗತ್ತೆ. ಹಾಗೆ ಸೃಜನಶೀಲತೆಯನ್ನ ನಿರರ್ಗಳತೆ, ಫ್ಲೂಯೆನ್ಸಿ, ಎಲಾಬ್ರೇಷನ್ ಅಂಡ್ ಫ್ಲೆಕ್ಸಿಬಿಲಿಟಿ ಅಲ್ವಾ, ಅದು ತುಂಬಾ ಚೆನ್ನಾಗಿರ್ಬೇಕು. ಕಲ್ಪನಾತ್ಮಕ ಉತ್ತರಗಳನ್ನ ಸ್ವೀಕಾರ ಮಾಡೋದು ಸೃಜನಶೀಲತೆಯನ್ನ ಉತ್ತೇಜನ ಮಾಡುತ್ತೆ. ಟು ಪ್ರಮೋಟಿಂಗ್ ಕ್ರಿಯೇಟಿವಿಟಿ ಇನ್ವಾಲ್ವ್ಸ್ ಅಕ್ಸೆಪ್ಟಿಂಗ್ ಇಮ್ಯಾಜಿನೇಟಿವ್ ಆನ್ಸರ್ಸ್ ಅಂತ ಹೇಳ್ತೀವಿ. ಕಲ್ಪನೆ ಮತ್ತು ವೈವಿಧ್ಯಮಯ ದೃಷ್ಟಿಕೋನಗಳನ್ನ ಪ್ರೋತ್ಸಾಹ ಮಾಡೋದು ತುಂಬಾ ಮುಖ್ಯ ಅಂತ ಹೇಳಿ ಕರಿತೀವಿ. ಹಾಗಾಗಿ ಅದು ಸರಿಯಾದಂತ ಉತ್ತರ. ಅಷ್ಟೇ ಅರ್ಥ ಮಾಡ್ಕೊಳ್ಳಿ, ತುಂಬಾ ನಾವು ಹೆವಿ ಡೋಸ್ ತಗೊಂಡು ಹೆವಿ ಆಗಿ ಅದು ಇದು ಅಂತ ಕನ್ಫ್ಯೂಸ್ ಮಾಡ್ಕೊಳ್ಳೋದಲ್ಲ. ಸಿಂಪಲ್ ಆಗಿ ಓದ್ಕೊಂಡು ನೆನ್ಪಿಟ್ಕೊಳ್ಳೋದೇ ಜಾಣ್ತನ. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಅ ಕ್ರಿಟಿಕ್ ಆಫ್ ಪಿಯಾಜೆಸ್ ಥಿಯರಿ? ಈ ಕೆಳಗಿನವುಗಳಲ್ಲಿ ಪಿಯಾಜೆ ಅವರ ಸಿದ್ಧಾಂತದ ಟೀಕೆ ಆಗಿರುವಂತ ಅಂಶ ಯಾವುದು ಅಂತ ಕೇಳಿದ್ದಾರೆ. ಪಿಯಾಜೆ ಡಿಡ್ ನಾಟ್ ಬಿಲೀವ್ ಚಿಲ್ಡ್ರನ್ ಟು ಬಿ ಇಂಟೆಲಿಜೆಂಟ್ ಬೀಯಿಂಗ್ಸ್. ಮಕ್ಕಳು ಬುದ್ಧಿವಂತ ಜೀವಿಗಳು ಎಂದು ಪಿಯಾಜೆ ನಂಬಲಿಲ್ಲ. ಪಿಯಾಜೆ ಅಂಡರ್ ಎಸ್ಟಿಮೇಟೆಡ್ ದ ಕೆಪಾಸಿಟೀಸ್ ಆಫ್ ಚಿಲ್ಡ್ರನ್ ಇನ್ ದ ಪ್ರೀ ಆಪರೇಷನಲ್ ಸ್ಟೇಜ್. ಪಿಯಾಜೆ ಪೂರ್ವ ಕಾರ್ಯಾಚರಣೆಯ ಹಂತದಲ್ಲಿರುವಂತಹ ಮಕ್ಕಳ ಸಾಮರ್ಥ್ಯಗಳನ್ನ ಕಡಿಮೆ ಅಂದಾಜು ಮಾಡ್ತಾರೆ. ಪಿಯಾಜೆ ಸಜೆಸ್ಟೆಡ್ ದಟ್ ದ ಪ್ರೋಗ್ರೆಷನ್ ಆಫ್ ಸ್ಟೇಜಸ್ ಈಸ್ ನಾನ್ ಸೀಕ್ವೆನ್ಷಿಯಲ್. ಹಂತಗಳ ಪ್ರಗತಿಯು ಅನುಕ್ರಮವಾಗಿರುವುದಿಲ್ಲ ಎಂದು ಪಿಯಾಜೆ ಸೂಚಿಸ್ತಾರೆ. ಪಿಯಾಜೆ ಗೇವ್ ಟೂ ಮಚ್ ಇಂಪಾರ್ಟೆನ್ಸ್ ಟು ಲ್ಯಾಂಗ್ವೇಜ್ ಇನ್ ಕಾಗ್ನಿಟಿವ್ ಡೆವಲಪ್ಮೆಂಟ್. ಪಿಯಾಜೆ ಅರಿವಿನ ವಿಕಾಸದಲ್ಲಿ ಭಾಷೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಡ್ತಾರೆ. ಹಾಗಾದ್ರೆ ಪಿಯಾಜೆ ಅವರ ಸಿದ್ಧಾಂತದ ಟೀಕೆ ಯಾವುದು ಅಂತ ಪ್ರಶ್ನೆ ಇದೆ. ಓಕೆ, ಇಲ್ಲಿ ನಿಮ್ಮೆಲ್ಲರ ಉತ್ತರ ಬಂದು ಆಪ್ಷನ್ ನಂಬರ್ ಬಿ ಆಗುತ್ತೆ ಮೇಡಮ್ ಅಂತ ಹೇಳ್ತಾ ಇದ್ದೀರಾ. ಸರಿ ಇದೆ. ಪಿಯಾಜೆ ಅಂಡರ್ ಎಸ್ಟಿಮೇಟೆಡ್ ದ ಕೆಪಾಸಿಟೀಸ್ ಆಫ್ ಚಿಲ್ಡ್ರನ್ ಇನ್ ದ ಪ್ರೀ ಆಪರೇಷನಲ್ ಸ್ಟೇಜ್. ಅಂದ್ರೆ ಇವರು ಹೇಳ್ತಾರೆ ಏನಪ್ಪಾ ಅಂತಂದ್ರೆ ಒಂದು ವಿಮರ್ಶೆಯನ್ನ ಮಾಡ್ತಾರೆ. ಎವ್ರಿ ಥಿಯರಿ ಹ್ಯಾಸ್ ಅ ಕ್ರಿಟಿಕ್ ಅಲ್ವಾ, ಕ್ರಿಟಿಸೈಸ್ ಮಾಡ್ತಾರೆ. ಪ್ರತಿ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ಆಪೋಸಿಟ್ ಆಗಿರ್ಬೋದು, ಅಥವಾ ಸರಿ ಇದೆ ಅಂತ ಹೇಳ್ತಾರೆ, ಸರಿ ಇಲ್ಲ ಅಂತ ಹೇಳ್ತಾರೆ, ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕು, ಎಲ್ಲ ಒಪಿನಿಯನ್ಸ್ ಗಳು ಬಂದೋಗುತ್ತೆ. ಅದೇ ತರನೇ ಅ ಕ್ರಿಟಿಕ್ ಆಫ್ ಪಿಯಾಜೆಸ್ ಥಿಯರಿ ಈಸ್ ದಟ್ he underestimated the capacities of children in the pre-operational stage. ಪಿಯಾಜೆ ಅವರ ಸಿದ್ಧಾಂತದ ಒಂದು ವಿಮರ್ಶೆ ಏನಪ್ಪಾ ಅಂತಂದ್ರೆ ಅವರು ಪೂರ್ವ ಕಾರ್ಯಾಚರಣೆಯ ಹಂತದಲ್ಲಿ ಮಕ್ಕಳ ಸಾಮರ್ಥ್ಯಗಳನ್ನ ಕಡಿಮೆ ಅಂದಾಜನ್ನ ಮಾಡ್ತಾರೆ. ಅರ್ಥ ಆಯ್ತಾ? ಪಿಯಾಜೆ ಸ್ಟೇಜಸ್ ಎಂಫಸೈಸ್ ದಟ್ ದ ಸೀಕ್ವೆನ್ಸ್ ಆಫ್ ಕಾಗ್ನಿಟಿವ್ ಡೆವಲಪ್ಮೆಂಟ್ ಈಸ್ ಇನ್ವೇರಿಯಂಟ್ ಆಲ್ದೋ ದ ಎಂಟ್ರಿ ಅಂಡ್ ಎಕ್ಸಿಟ್ ಏಜ್ ಆರ್ ಫ್ಲೆಕ್ಸಿಬಲ್. ಪಿಯಾಜೆ ಅವರ ಹಂತಗಳು ಅರಿವಿನ ಬೆಳವಣಿಗೆಯ ಅನುಕ್ರಮ ಬದಲಾಗೋದಿಲ್ಲ ಅಂತೇಳಿ ಒತ್ತಿ ಹೇಳುತ್ತೆ. ಆದ್ರೂ ಕೂಡ ಪ್ರವೇಶ ಮತ್ತೆ ನಿರ್ಗಮನದ ವಯಸ್ಸುಗಳು ಕೂಡ ಹೊಂದಿಕೊಳ್ಳುತ್ತವೆ ಅಂತೇಳಿ ಹೇಳ್ತೀವಿ. ಎಸ್, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಪ್ರಶ್ನೆ ಯಾವುದು ಅಂತ ನೋಡೋಣ. ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ವಿತ್ ರೆಸ್ಪೆಕ್ಟ್ ಟು ಡೆವಲಪ್ಮೆಂಟ್ ಆಫ್ ಚಿಲ್ಡ್ರನ್ ಅಂತ ಇದೆ. ಮಕ್ಕಳ ವಿಕಾಸಕ್ಕೆ ಸಂಬಂಧಪಟ್ಟಂತೆ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ?
ವಿಕಾಸದ ಕ್ಷೇತ್ರಗಳು ಭಿನ್ನವಾಗಿವೆ ಮತ್ತು ಪರಸ್ಪರ ಸಂಬಂಧ ಹೊಂದಿಲ್ಲ. ದ ಡೊಮೇನ್ಸ್ ಆಫ್ ಡೆವಲಪ್ಮೆಂಟ್ ಆರ್ distinct and unrelated from one another. Different theories of child development agree on the same ideas regarding development of children. ಮಕ್ಕಳ ವಿಕಾಸದ ಬಗ್ಗೆ ವಿಭಿನ್ನ ಸಿದ್ಧಾಂತಗಳು ಒಂದೇ ವಿಚಾರಗಳ ಮೇಲೆ ಒಪ್ಪುತ್ತವೆ. ಡೆವಲಪ್ಮೆಂಟ್ ಆಫ್ ಚಿಲ್ಡ್ರನ್ ಈಸ್ ಇನ್ಫ್ಲೂಯೆನ್ಸ್ಡ್ ಬೈ ದೇರ್ ಸೋಷಿಯಲ್ ಕಂಟೆಸ್ಟ್. ಅಂದ್ರೆ ಮಕ್ಕಳ ವಿಕಾಸವು ಅವರ ಸಾಮಾಜಿಕ ಸಂದರ್ಭದಿಂದ ಪ್ರಭಾವಿತ ಆಗಿರುತ್ತೆ. ವಿಕಾಸ ಅನ್ನೋದು ಸುಗಮ ಮತ್ತು ನಿರಂತರ ಪ್ರಕ್ರಿಯೆ ಅಂತ ಇದೆ. ಪ್ರಶ್ನೆ ಅರ್ಥ ಮಾಡ್ಕೋಬೇಕು. ಮಕ್ಕಳ ವಿಕಾಸಕ್ಕೆ ಸಂಬಂಧಪಟ್ಟಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ವಿಚ್ ಒನ್ ಈಸ್ ದ ಕರೆಕ್ಟ್ ಅಂತ ಕೇಳಿದ್ದಾರೆ. ಅಕಾರ್ಡಿಂಗ್ ಟು ಡೆವಲಪ್ಮೆಂಟ್, ವಿಕಾಸಕ್ಕೆ ಸಂಬಂಧಪಟ್ಟಂತೆ ಯಾವ ಹೇಳಿಕೆ ಸರಿಯಾಗಿದೆ? ಕಾಣಿಸ್ತಾ ಇದೆ ಅಂತ ಅನ್ಕೊಂಡಿದೀನಿ ನಾನು. ಇದು ಒಂದೇ ಫ್ರೇಮ್ ಅಲ್ಲಿ ತರಕ್ ಆಗ್ಲಿಲ್ಲ ನನ್ಗೆ. 4 ಆಪ್ಷನ್ಸ್ ಗಳಿದೆ ನೋಡಿ. ಓಕೆ, ಆಲ್ಮೋಸ್ಟ್ ನಿಮ್ಮೆಲ್ಲರ ಉತ್ತರ ಏನ್ ಬರ್ತಾ ಇದೆ ಇಲ್ಲಿ? ಎಸ್, ಓಕೆ. ಆಪ್ಷನ್ ನಂಬರ್ ಡಿ ಅಂತ ಕೆಲವೊಬ್ರು, ಇನ್ನ ಕೆಲವೊಬ್ರು ಸಿ ಅಂತ ಹೇಳಿ ಕೂಡ ಉತ್ತರವನ್ನ ಕೊಡ್ತಿದ್ದೀರಾ. ಸರಿ ಇದೆ. ಸಿ ಅಂತ ಯಾರೆಲ್ಲ ಹೇಳಿದ್ರಿ, ದಟ್ ಇಸ್ ದ ರೈಟ್ ಆನ್ಸರ್. ಮಕ್ಕಳ ವಿಕಾಸ ಅನ್ನೋದು ಅವರ ಸಾಮಾಜಿಕ ಸಂದರ್ಭದಿಂದ ಪ್ರಭಾವಿತ ಆಗಿರುತ್ತೆ ಅಲ್ವಾ. ಡೆವಲಪ್ಮೆಂಟ್ ಆಫ್ ಚಿಲ್ಡ್ರನ್ ಈಸ್ ಇನ್ಫ್ಲೂಯೆನ್ಸ್ಡ್ ಬೈ ದೇರ್ ಸೋಷಿಯಲ್ ಕಾಂಟೆಕ್ಸ್ಟ್. ನೋಡಿ, ದ ಡೆವಲಪ್ಮೆಂಟ್ ಆಫ್ ಚಿಲ್ಡ್ರನ್ ಈಸ್ ಇನ್ಫ್ಲೂಯೆನ್ಸ್ಡ್ ಬೈ ದೇರ್ ಸೋಷಿಯಲ್ ಕಾಂಟೆಕ್ಸ್ಟ್ ಅಂತ ಹೇಳ್ತೀವಿ. ಮಕ್ಕಳ ವಿಕಾಸ ಅನ್ನೋದೇನಿದೆ ಅವರ ಸಾಮಾಜಿಕ ಸಂದರ್ಭದಿಂದ ಪ್ರಭಾವಿತ ಆಗಿರುತ್ತೆ. ಲರ್ನಿಂಗ್ ಅಕರ್ಸ್ ಇನ್ ಅ ಸೋಷಿಯಲ್ ಕಲ್ಚರಲ್ ಕಂಟೆಕ್ಸ್ಟ್. ಕಲಿಕೆ ಅನ್ನೋದು ಸಾಮಾಜಿಕ ಸಾಂಸ್ಕೃತಿಕ ಸಂದರ್ಭದಲ್ಲಿ ನಡೀತಾ ಹೋಗುತ್ತೆ. ಆಲ್ ಆಸ್ಪೆಕ್ಟ್ಸ್ ಆಫ್ ಡೆವಲಪ್ಮೆಂಟ್ ಆರ್ ಇಂಟರ್ ಕನೆಕ್ಟೆಡ್ ಅಂಡ್ ಇನ್ಫ್ಲೂಯೆನ್ಸ್ ಒನ್ ಅನದರ್. ನೋಡಿ, ವಿಕಾಸದ ಎಲ್ಲಾ ಅಂಶಗಳು, ನಾನು ಅವಾಗ್ಲೇ ಸ್ಟಾರ್ಟಿಂಗ್ ಕ್ವಶನ್ ಅಲ್ಲೇ ಹೇಳಿದೆ ನಿಮ್ಗೆ, ಈ ಫಿಸಿಕಲ್ ಡೆವಲಪ್ಮೆಂಟ್, ಮೆಂಟಲ್ ಡೆವಲಪ್ಮೆಂಟ್, ಕಾಗ್ನೇಟಿವ್ ಡೆವಲಪ್ಮೆಂಟ್ ಎಲ್ಲವೂ ಕೂಡ ಏನಾಗಿರುತ್ತೆ, ಪರಸ್ಪರ ಇಂಟರ್ ಲಿಂಕ್ ಅನ್ನ ಹೊಂದಿರುತ್ತೆ. ಒಂದ್ರ ಮೇಲೆ ಇನ್ನೊಂದು ಪ್ರಭಾವ ಬಿದ್ದೇ ಬೇರುತ್ತೆ. ಹಾಗಾಗಿ ಸರಿಯಾದ ಉತ್ತರ ನಿಮ್ಗೆಲ್ಲ ಗೊತ್ತಾಯ್ತು. ಮುಂದಿನ ಪ್ರಶ್ನೆಗೆ ಬರೋಣ. 24th ಡಿಸೆಂಬರ್ 2021 ನಲ್ಲಿ ಕೇಳಿರುವಂತ ಪ್ರಶ್ನೆ ಇದು. ಏನಿದೆ ನೋಡೋಣ. ಡ್ಯಾಶ್ ಅಪ್ರೋಚ್ ಗೋಲ್ಸ್ ವಿಲ್ ಪ್ರೊವೈಡ್ ಲಾಂಗ್ ಟರ್ಮ್ ಇಂಟ್ರಿನ್ಸಿಕ್ ಮೋಟಿವೇಶನ್ ಟು ಸ್ಟೂಡೆಂಟ್ಸ್. ಅಂದ್ರೆ ಡ್ಯಾಶ್ ವಿಧಾನದ ಗುರಿಗಳು ವಿದ್ಯಾರ್ಥಿಗಳಿಗೆ ದೀರ್ಘಾವಧಿಯ ಆಂತರಿಕ ಪ್ರೇರಣೆಯನ್ನ ಕೊಡುತ್ತೆ. ಯಾವುದು ಹಾಗಾದ್ರೆ ಹೆಚ್ಚಾಗಿ ಆಂತರಿಕ ಪ್ರೇರಣೆಯನ್ನ ಕೊಡ್ತಕ್ಕಂತ ಅಂಶ ಯಾವುದು, ವಿಧಾನ ಯಾವುದು ಅಂತ ಕೇಳ್ತಿದ್ದಾರೆ. ಪರ್ಫಾರ್ಮೆನ್ಸ್ ಅಂದ್ರೆ ಪ್ರದರ್ಶನ, ಸ್ಪರ್ಧೆ, ಕಲಿಕೆ ಲರ್ನಿಂಗ್, ಅಥವಾ ಆ ಒಂದು ಮಾಸ್ಟರಿ ಅಂತ ಹೇಳಿ ಹೇಳ್ತೀವಿ. ಒಂದು ವಿಷಯದ ಮೇಲೆ ತುಂಬಾ ಹೋಲ್ಡಿಂಗ್ ಇರೋದಕ್ಕೆ ಮಾಸ್ಟರಿ ಅಂತ ಹೇಳಿ ಕರಿತೀವಿ. ಅವಾಯ್ಡೆನ್ಸ್ ಪರಿಹಾರ ಅಂತ ಇದೆ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಏನ್ ಬರುತ್ತೆ, ಕಲಿಕೆ ಅಂತ ಹೇಳಿ ಹೇಳ್ತಿದ್ದೀರಾ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಕಲಿಕೆ. 100% ಸರಿಯಾಗಿದೆ. ವಿದ್ಯಾರ್ಥಿಗಳನ್ನ ಕಲಿಲಿಕ್ಕೆ ಪ್ರೇರೇಪಣೆ ಮಾಡ್ಲಿಕ್ಕೆ ಸಾಧನಾ ಕೇಂದ್ರಿತ ಮಹಾರಥ್ಯ ಗುರಿಗಳನ್ನ ಉತ್ತೇಜಿಸ್ಬೇಕಂದ್ರೆ ಮಾಸ್ಟರಿ, ಯಾವುದೇ ಒಂದು ವಿಷಯದ ಮೇಲೆ ಎಲ್ಲಾ ಆಂಗಲ್ ಅಲ್ಲೂ ಕೂಡ ಕಲಿಕೆ ಆಗ್ಬೇಕು, ಅದನ್ನ ಮಾಸ್ಟರಿ ಅಂತ ಹೇಳಿ ಕರಿತೀವಿ. ಅಪ್ರೋಚ್ ಫೋಕಸ್ಡ್ ಮಾಸ್ಟರಿ ಗೋಲ್ಸ್ should be promoted to motivate students to learn ಅಂತ ಹೇಳಿ ಹೇಳ್ತೀವಿ. Intrinsic motivation is increased when learning focuses on mastery and deep understanding. ಕಲಿಕೆಯು ಮಹಾರಥ್ಯ ಮತ್ತು ಆಳವಾದ ತಿಳುವಳಿಕೆಯ ಮೇಲೆ ಕೇಂದ್ರೀಕರಣವನ್ನ ಮಾಡಿದಾಗ
ಆಂತರಿಕ ಪ್ರೇರಣೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಆಂತರಿಕ ಪ್ರೇರಣೆ ಜಾಸ್ತಿ ಆದಂಗೆ ಎಲ್ಲ ಏನಾಗುತ್ತೆ, ಇಂಟ್ರೆನ್ಸಿಕ್ ಮೋಟಿವೇಶನ್ ಜಾಸ್ತಿ ಆದಂಗೆ ಹೆಚ್ಚೆಚ್ಚು ಕೆಲಸಗಳಿಗೆ ನಮ್ಗೊಂದ್ ರೀತಿ ಮೋಟಿವೇಶನ್ ಸಿಕ್ಕಂಗಾಗತ್ತೆ. ಮಕ್ಕಳು ಕೂಡ ಅದನ್ನ ಸದುಪಯೋಗ ಮಾಡ್ಕೊಳ್ಳುತ್ತೆ. ಹಾಗಾಗಿ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಇನ್ ಅ ಚೈಲ್ಡ್ ಸೆಂಟರ್ಡ್ ಕ್ಲಾಸ್ ರೂಮ್ ಚಿಲ್ಡ್ರನ್ ಅಂತ ಇದೆ. ಅಂದ್ರೆ ಬಾಲ ಕೇಂದ್ರಿತ ತರಗತಿಯಲ್ಲಿ ಮಕ್ಕಳು ಹೇಗಿರ್ತಾರೆ, ಹೇಗೆ ಅವರನ್ನ ನೋಡ್ಕೊಳ್ಳಾಗತ್ತೆ ಅಂತ ಪ್ರಶ್ನೆ ಇದೆ. ದೇ ಆರ್ ಲುಕ್ಡ್ ಅಟ್ ಆಸ್ ಪ್ಯಾಸಿವ್ ಇಮಿಟೇಟರ್ಸ್, ಅಂದ್ರೆ ನಿಷ್ಕ್ರಿಯ ಅನುಕರಣಕಾರಕರಾಗಿ ನೋಡ್ಲಾಗತ್ತಾ. ನಿಷ್ಕ್ರಿಯ ಅಂತಂದ್ರೆ ಅವ್ರನ್ನ ಕಂಪ್ಲೀಟ್ಲಿ ಇಗ್ನೋರ್ ಮಾಡ್ತಾ ಇರ್ತಾರ. ಚೈಲ್ಡ್ ಸೆಂಟರ್ಡ್ ಎಜುಕೇಶನ್ ಅಲ್ಲಿ ನೆನ್ಪಿಟ್ಕೊಳ್ಳಿ, ಕ್ವಶನ್ ಯಾವ್ದ್ರ ಮೇಲಿದೆ, ವಿದ್ಯಾರ್ಥಿ ಕೇಂದ್ರಿತ ಶಿಕ್ಷಣ ವ್ಯವಸ್ಥೆ ಬಗ್ಗೆ ನಾವು ಮಾತಾಡ್ತಾ ಇದೀವಿ. ಜ್ಞಾನದ ನಿರ್ಮಾಣದಲ್ಲಿ ಸಕ್ರಿಯವಾಗಿ ತೊಡಗಿರುತ್ತಾರೆ. They are actively engaged in construction of knowledge. They are eager to copy answer from blackboard as it is. ಕಪ್ಪು ಹಲಗೆಯಿಂದ ಉತ್ತರಗಳನ್ನ ಇರುವಂತೆಯೇ ನಕಲು ಮಾಡ್ತಾರ. ಹ್ಯಾವ್ ಟು ಬಿ ಪ್ಯಾಸಿವ್ ಲಿಸ್ನರ್ಸ್ ಓನ್ಲಿ, ಕೇವಲ ನಿಷ್ಕ್ರಿಯವಾಗಿ ಕೇಳುಗರಾಗ್ತಾರ. ಬಹಳ ಈಸಿ ಇದೆ, ಆರಾಮಾಗಿ ಓದ್ಕೋಬಹುದು. ಎಸ್, ವೆರಿ ಗುಡ್. ನಿಮ್ಮೆಲ್ಲರ ಉತ್ತರ ಬಂದು ಸರಿಯಾಗಿದೆ. ಏನ್ ಹೇಳ್ತಾ ಇದ್ದೀರಾ, ಆಪ್ಷನ್ ನಂಬರ್ 2 ಆಗುತ್ತೆ ಅಂತ ಹೇಳಿದ್ರೆ ಹೌದು. ಜ್ಞಾನದ ನಿರ್ಮಾಣ ಅಂದ್ರೆ ಅವ್ರು ಏನ್ ಮಾಡ್ತಾರೆ, ನಾಲೆಡ್ಜ್ ಕನ್ಸ್ಟ್ರಕ್ಷನ್ ಮಾಡ್ಲಿಕ್ಕೆ ಹೆವಿ ಆಗಿ ಅದಕ್ಕೆ ಸಕ್ರಿಯವಾಗಿ ತೊಡಗ್ತಾರೆ. ಮಕ್ಕಳು ಜ್ಞಾನದ ನಿರ್ಮಾಣದಲ್ಲಿ ಸಕ್ರಿಯವಾಗಿ ತೊಡಗಿರ್ತಾರೆ. ಯಾಕೆಂತಂದ್ರೆ ಅದು ಚೈಲ್ಡ್ ಸೆಂಟರ್ಡ್ ಎಜುಕೇಶನ್ ಆಗಿರೋದ್ರಿಂದ ಯಾವುದೇ ರೀತಿ ಅಲ್ಲಿ ಶಿಕ್ಷಕರ ಡಾಮಿನೆನ್ಸ್ ಇರೋದಿಲ್ಲ. ಮಕ್ಕಳಿಗೆ ಹೆಚ್ಚು ಪ್ರೋತ್ಸಾಹಗಳನ್ನ ಕೊಡ್ತಾ ಇರ್ತಾರೆ, ಹೆಚ್ಚು ಒಂದು ಆಕ್ಟಿವಿಟೀಸ್ ಬೇಸ್ಡ್ ಅನ್ನ ಲರ್ನಿಂಗ್ ಅನ್ನ ಕೊಡ್ತಾ ಇರ್ತಾರೆ. ಇದರಿಂದ ಮಗು ಏನ್ ಮಾಡುತ್ತೆ, ಈಸಿಲಿ ಕಲಿಕೆಯನ್ನ ಕಲಿತಾ ಹೋಗುತ್ತೆ. Child-centered pedagogy considers the experiences and perspective of students while teaching. ಬಾಲ ಕೇಂದ್ರಿತ ಶಿಕ್ಷಣ ಶಾಸ್ತ್ರ ಏನಿದೆ, ಬೋಧನೆ ಮಾಡುವಂತ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಅನುಭವಗಳು ಹಾಗೆ ದೃಷ್ಟಿಕೋನಗಳನ್ನ ಗಣನೆಗೆ ತೆಗೆದುಕೊಳ್ತಾ ಹೋಗುತ್ತೆ. ಹಾಗಾಗಿ ಬಾಲ ಕೇಂದ್ರಿತ ಶಿಕ್ಷಣ ಅಂತಂದಾಗ ಮಕ್ಕಳಿಗೆ ಏನೆಲ್ಲ ಬೇಕೋ ಅದನ್ನ ನಾವು ಕೊಡ್ತಾ ಹೋಗ್ತೀವಿ, ನಮಗೆಲ್ಲ ಏನ್ ಬೇಕೋ ಅದನ್ನ ತಗೊಳ್ತಾ ಹೋಗಲ್ಲ. ಅರ್ಥ ಮಾಡ್ಕೊಳ್ಳಿ, ಚೈಲ್ಡ್ ಸೆಂಟರ್ಡ್ ಎಜುಕೇಶನ್ ಮೀನ್ಸ್ ಏನು ಅಂತ ಹೇಳಿ. ಇದು ತುಂಬಾ ಇಂಪಾರ್ಟೆಂಟ್, ಎಕ್ಸಾಮ್ಸ್ ಅಲ್ಲಿ ಬಹಳಷ್ಟು ಸಲ ಕೇಳಿದ್ದಾರೆ ಪ್ರಶ್ನೆಯನ್ನ, ನೆನ್ಪಿಟ್ಕೊಳ್ಳಿ. ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಸೊ ಮುಂದಿನ ಪ್ರಶ್ನೆ ಬಂದು ಏನಕ್ಕೆ ಸಂಬಂಧಪಟ್ಟಿದೆ, ಫಾರ್ ಎಫೆಕ್ಟಿವ್ ಲರ್ನಿಂಗ್ ಟು ಟೇಕ್ ಪ್ಲೇಸ್ ವಾಟ್ ಶುಡ್ ಬಿ ದ ಸ್ಟಾರ್ಟಿಂಗ್ ಪಾಯಿಂಟ್ ಫಾರ್ ಇನ್ಸ್ಟ್ರಕ್ಷನ್. ಅರ್ಥ ಆಯ್ತಾ ನಿಮ್ಗೆ ಇಂಗ್ಲಿಷ್ ನಲ್ಲಿ? ಇಲ್ಲ ಅಂದ್ರೆ ಕನ್ನಡದಲ್ಲಿದೆ. ಪರಿಣಾಮಕಾರಿ ಕಲಿಕೆ ಆಗ್ಬೇಕಪ್ಪ ಅಂತಂದ್ರೆ ಬೋಧನೆಗೆ ಆರಂಭಿಕ ಹಂತ ಯಾವುದು ಅಂತ ಕೇಳಿದ್ದಾರೆ. ವೈಫಲ್ಯದ ಭಯ. ಪರಿಣಾಮಕಾರಿ ಕಲಿಕೆ ಆಗ್ಬೇಕು ಅಂದ್ರೆ ವೈಫಲ್ಯದ ಭಯ ಇರ್ಬೇಕಾ? ಮಕ್ಕಳ ಸಾಮಾಜಿಕ ಸಾಂಸ್ಕೃತಿಕ ಸಂದರ್ಭ, ಯಶಸ್ಸಿಗಾಗಿ ಪ್ರತಿಫಲ, ಸ್ಪರ್ಧೆಯ ಭಾವನೆ ಅಂತ ಇದೆ. ಪ್ರಶ್ನೆ ಫಸ್ಟ್ ಅರ್ಥ ಮಾಡ್ಕೋಬೇಕು ನೀವು. ವಿತೌಟ್ ಅಂಡರ್ಸ್ಟ್ಯಾಂಡಿಂಗ್ ಕ್ವೆಶನ್ ನೋ ಯೂಸ್. ಎಸ್, ಕ್ವಶನ್ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂಡ್ ಆನ್ಸರ್ಸ್ ಕೂಡ ಕರೆಕ್ಟ್ ಆಗಿ ಬರ್ತಾ ಇದೆ. ವೆರಿ ಗುಡ್. ಲೆಟ್ ಮೀ ಚೆಕ್ ಇಟ್ ವಾಟ್ ಇಸ್ ದ ರೈಟ್ ಆನ್ಸರ್ ಅಂತ ಹೇಳಿ. ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಆಗುತ್ತೆ. ಚಿಲ್ಡ್ರನ್ ಸೋಶಿಯೋ ಕಲ್ಚರಲ್ ಕಂಟೆಕ್ಸ್ಟ್ ಅಂತ ಹೇಳಿ ಕರಿತೀವಿ. ವಾಟ್ ಇಸ್ ದ ಸೋಶಿಯೋ ಕಲ್ಚರಲ್ ಕಂಟೆಕ್ಸ್ಟ್ ಅಂತಂದಾಗ ಮಕ್ಕಳ ಸಾಮಾಜಿಕ ಸಾಂಸ್ಕೃತಿಕ ಸಂದರ್ಭ. ಅಂದ್ರೆ ಎಫೆಕ್ಟಿವ್ ಲರ್ನಿಂಗ್ ರಿಕ್ವೈರ್ಸ್ ದ ಇನ್ಸ್ಟ್ರಕ್ಷನ್ ಟು ಬಿಗಿನ್ ಫ್ರಮ್ ದ ಚಿಲ್ಡ್ರನ್ಸ್ ಸೋಶಿಯೋ ಕಲ್ಚರಲ್ ಕಂಟೆಕ್ಸ್ಟ್. ಅಂದ್ರೆ ಒಂದು ಪರಿಣಾಮಕಾರಿಯಾದಂತಹ ಕಲಿಕೆ ಆಗಬೇಕು ಅಂತಂದಾಗ
ಮಕ್ಕಳ ಸಾಮಾಜಿಕ ಸಾಂಸ್ಕೃತಿಕ ಸಂದರ್ಭದಿಂದ ಬೋಧನೆ ಆರಂಭ ಆಗುತ್ತೆ. ಅಂದ್ರೆ ಅವ್ರು ಎಷ್ಟು ಮಟ್ಟಿಗೆ ಕಲ್ತಿದ್ದಾರೆ, ಏನೆಲ್ಲ ಅವರಿಗೆ ಅಫೆಕ್ಟಿವ್ ಇದೆ, ಸೊ ಅವ್ರ ಅವಶ್ಯಕತೆಗಳು ಏನೇನಿದೆ ಅದೆಲ್ಲವೂ ಕೂಡ ಬಹಳ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಅಲ್ವಾ. ಸೊ ಹಾಗಾಗಿ ಕಲಿಕೆ ಅನ್ನೋದು ಸಾಮಾಜಿಕ ಸಾಂಸ್ಕೃತಿಕ ಸಂದರ್ಭದಲ್ಲಿ ನಡೆಯುತ್ತೆ. ಯಾರು ವೈಗೋಟಸ್ಕಿ ಅವ್ರು ಹೇಳ್ತಾರಲ್ಲ ಆ ತರ. ಮುಂದಿನ ಪ್ರಶ್ನೆ ಬಂದು ಹೀಗಿದೆ: ದ ಎಬಿಲಿಟಿ ಟು ಪ್ಲಾನ್, ಚೆಕ್, evaluate and modify one's own learning is known as. ಒಬ್ಬರ ಸ್ವಂತ ಕಲಿಕೆಯನ್ನ ಯೋಜಿಸುವ, ಪರಿಶೀಲಿಸುವ, ಮೌಲ್ಯಮಾಪನ ಮಾಡುವ ಮತ್ತು ಮಾರ್ಪಡಿಸುವಂತಹ ಸಾಮರ್ಥ್ಯವನ್ನ ಏನಂತ ಕರೆಯಲಾಗುತ್ತೆ? ಅಟೆನ್ಷನ್, ರೀಕಾಲ್, ಮೆಮೊರೈಸೇಷನ್, ಮೆಟಾಕಾಗ್ನಿಷನ್ ಅಂತ ಇದೆ. ನೋಡಿ, ಕರೆಕ್ಟ್ ಆಗಿ ಆಲೋಚನೆ ಮಾಡಿ ಉತ್ತರ ಕೊಡಿ. ಎಸ್, ಇದಕ್ಕೆ ಸರಿಯಾದ ಉತ್ತರ ಏನ್ ಬರುತ್ತೆ ಅಂತಂದ್ರೆ, ಆಲ್ಮೋಸ್ಟ್ ಎಲ್ಲರೂ ಕೂಡ ಸರಿಯಾಗಿ ಉತ್ತರವನ್ನ ಕೂಡ ಪ್ರಯತ್ನ ಮಾಡಿದೀರಾ. ಮೆಟಾಕಾಗ್ನೇಷನ್ ಅನ್ನೋದು ಸರಿಯಾಗಿದೆ. ನೋಡಿ, ಮೆಟಾಕಾಗ್ನೇಷನ್ ಇಸ್ ದ ಎಬಿಲಿಟಿ ಟು ಥಿಂಕ್ ಅಬೌಟ್ ಒನ್ಸ್ ಓನ್ ಥಿಂಕಿಂಗ್ ಪ್ರೋಸೆಸ್. ಅಂದ್ರೆ ಮೆಟಾಕಾಗ್ನೇಷನ್ ಅಂತಂದ್ರೆ ಏನ್ ಗೊತ್ತಾ? ಒಬ್ಬರ ಸ್ವಂತ ಆಲೋಚನಾ ಪ್ರಕ್ರಿಯೆಗಳ ಮೇಲೆ ಯೋಚನೆ ಮಾಡ್ತಕ್ಕಂಥ ಸಾಮರ್ಥ್ಯವನ್ನ ನಾವು ಮೆಟಾಕಾಗ್ನೇಷನ್ ಅಂತ ಕರಿತೀವಿ. ಅಂದ್ರೆ ಅವನ್ ಏನ್ ಥಿಂಕ್ ಮಾಡ್ತಾನೆ, ಅವನ್ ಏನ್ ಆಲೋಚನೆ ಮಾಡ್ತಾನೆ, ಅವನ ಒಂದು ಸ್ವಂತಕ್ಕೆ ಬಿಟ್ಟಂತಹ ಅಂಶ ಅದು. ಅಂತ ಪ್ರಕ್ರಿಯೆಗಳ ಬಗ್ಗೆ ಯೋಚನೆ ಮಾಡುವಂತ ಸಾಮರ್ಥ್ಯವನ್ನ ಮೆಟಾಕಾಗ್ನೇಷನ್ ಅಂತ ಹೇಳಿ ಕರಿತೀವಿ. ಜ್ಞಾನದ ಅರಿವಿನ ಮೇಲೆ ಅರಿವು ಅಂತ ಹೇಳಿ ಹೇಳ್ತೀವಿ. ಇಟ್ ಇನ್ವಾಲ್ವ್ಸ್ ದ ಸೆಲ್ಫ್ ಅಸೆಸ್ಮೆಂಟ್ ಅಂಡ್ ಸೆಲ್ಫ್ ಡೈರೆಕ್ಷನ್ ಆಫ್ ಲರ್ನಿಂಗ್. ಇದೇನ್ ಮಾಡುತ್ತೆ? ಕಲಿಕೆಯ ಸ್ವಯಂ ಮೌಲ್ಯಮಾಪನ ಮತ್ತು ಸ್ವಯಂ ನಿರ್ದೇಶನವನ್ನ ಕೂಡ ಒಳಗೊಂಡಿರುತ್ತೆ. ಇದು ಕಲಿಕೆಯ ಪ್ರಕ್ರಿಯೆಗಳ ಬಗ್ಗೆ ಅರಿವು ಮತ್ತೆ ಹೆಚ್ಚು ಪರಿಣಾಮಕಾರಿ ಕಲಿಕೆಗಾಗಿ ಆ ಪ್ರಕ್ರಿಯೆಗಳನ್ನ ನಿಯಂತ್ರಣ ಮಾಡೋದನ್ನ ಒಳಗೊಂಡಿರುತ್ತೆ. ಇಟ್ ಇನ್ಕ್ಲೂಡ್ಸ್ ಅವೇರ್ನೆಸ್ ಆಫ್ ಲರ್ನಿಂಗ್ processes and regulating those processes for more effective learning ಅಂತ ಹೇಳಿ ಕರಿತೀವಿ. ಅರ್ಥ ಆಯ್ತಾ? ಕಲಿಕೆಗೆ ಮಾರ್ಗದರ್ಶನ ನೀಡ್ಲಿಕ್ಕೆ ಪರಿಣಿತ ಶಿಕ್ಷಕರ ಮೇಲೆ ಅವಲಂಬನೆಯಿಂದ ಮುಕ್ತಗೊಳಿಸುತ್ತೆ ಮೆಟಾಕಾಗ್ನಿಷನ್ ಅಂತಂದ್ರೆ. ಇದೊಂದ್ ರೀತಿ ರಚನಾತ್ಮಕ ಕಲಿಕೆಗೆ ಸಂಬಂಧ ಪಡುತ್ತೆ ಅಂತಲೂ ಕೂಡ ಹೇಳ್ತಾರೆ. ಓಕೆ, ಮುಂದಿನ ಪ್ರಶ್ನೆ 13ನೇ ಪ್ರಶ್ನೆ. ಅಕಾರ್ಡಿಂಗ್ ಟು ಲೇವ್ ವೈಗೋಟಸ್ಕಿ, ಹೌ ಕ್ಯಾನ್ ಟೀಚರ್ ಫೆಸಿಲಿಟೇಟ್ ದ ಲರ್ನಿಂಗ್ ಆಫ್ ಚಿಲ್ಡ್ರನ್? ಲೈವ್ ವೈಗೋಟಸ್ಕಿ ಅವರ ಪ್ರಕಾರ ಶಿಕ್ಷಕರು ಮಕ್ಕಳ ಕಲಿಕೆಗೆ ಹೇಗೆ ಅನುಕೂಲ ಮಾಡಿಕೊಡಬಹುದು? ಬೈ ಪ್ರೊವೈಡಿಂಗ್ ಅಪ್ರೋಪ್ರಿಯೇಟ್ಸ್ ರಿವಾರ್ಡ್ಸ್, ಸೂಕ್ತ ಪ್ರತಿಫಲಗಳನ್ನ ನೀಡೋದ್ರಿಂದ. ಬೈ ಗಿವಿಂಗ್ ಸ್ಟ್ರಿಕ್ಟ್ ಪನಿಷ್ಮೆಂಟ್, ಕಠಿಣ ಶಿಕ್ಷೆಯನ್ನ ನೀಡೋದ್ರಿಂದ. ಬೈ ಚೇಂಜಿಂಗ್ ದ ನೇಚರ್ ಅಂಡ್ ಕ್ವಾಲಿಟಿ ಆಫ್ ಸಪೋರ್ಟ್, ಬೆಂಬಲದ ಸ್ವರೂಪ ಮತ್ತೆ ಗುಣಮಟ್ಟವನ್ನ ಬದಲಾವಣೆ ಮಾಡೋದ್ರಿಂದ. ಕಪ್ಪು ಹಲಗೆಯಿಂದ ಎಲ್ಲಾ ಉತ್ತರಗಳನ್ನ ನಕಲು ಮಾಡ್ಲಿಕ್ಕೆ ಹೇಳೋದ್ರಿಂದ. ಬೈ ಮೇಕಿಂಗ್ ದೆಮ್ ಕಾಪಿ ಆಲ್ ದ ಆನ್ಸರ್ಸ್ ಫ್ರಮ್ ಅ ಬ್ಲಾಕ್ ಬೋರ್ಡ್ ಅಂತ ಇದೆ. ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ, ಪ್ರಶ್ನೆ ಅರ್ಥ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ಉತ್ತರಗಳನ್ನ ಕೊಡಕ್ ಬರ್ಬೋದು. ಅದು CTT ಆಗಿರ್ಬೋದು, TT ಆಗಿರ್ಬೋದು, PST ಆಗಿರ್ಬೋದು, HST ಆಗಿರ್ಬೋದು, ಯಾವ ಎಕ್ಸಾಮ್ಸೇ ಆಗಿರ್ಬೋದು. ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ದ ಕ್ವೆಶನ್. ಆ ಕ್ವೆಶನ್ ಅಲ್ಲಿ ಏನ್ ಕೀವರ್ಡ್ ಇದೆ, ನಾನು ಏನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದೀನಿ, ಅದು ಬಹಳ ಇಂಪಾರ್ಟೆಂಟ್. ಎಸ್, ವೆರಿ ಗುಡ್. ಆಲ್ಮೋಸ್ಟ್ ನಿಮ್ಮೆಲ್ಲರ ಉತ್ತರ ಏನ್ ಬರ್ತಾ ಇದೆ?
ಬೆಂಬಲದ ಸ್ವರೂಪ ಮತ್ತೆ ಗುಣಮಟ್ಟವನ್ನ ಬದಲಾಯಿಸೋದ್ರಿಂದ ಅವ್ರು ಹೇಳ್ತಾರೆ ಸ್ಕ್ಯಾಫೋಲ್ಡಿಂಗ್ ಬಗ್ಗೆ ಹೇಳ್ತಾರೆ. ಲೈವ್ ವೈಗೋಟಸ್ಕಿ ಅವರು ಶಿಕ್ಷಕರು ಒದಗಿಸ್ತಕ್ಕಂತಹ ಬೆಂಬಲದ ಪ್ರಮಾಣ ಮತ್ತು ಗುಣಮಟ್ಟವನ್ನ ಬದಲಾಯಿಸೋದ್ರ ಮೂಲಕ ಮಕ್ಕಳಿಗೆ ಕಲೀಲಿಕ್ಕೆ ಸಹಾಯ ಮಾಡಬಹುದು ಅಂತ ಹೇಳಿ ಹೇಳ್ತಾರೆ. ಬೆಂಬಲವನ್ನ ಕೊಡ್ಬೇಕು, ಸಪೋರ್ಟ್ ಅನ್ನ ಕೊಡ್ಬೇಕು. ಮಕ್ಳಿಗೆ ಪ್ರಶ್ನೆಗಳು ಅರ್ಥ ಆಗ್ಲಿಲ್ವಾ, ಅವಾಗ ಶಿಕ್ಷಕರು ಏನ್ ಮಾಡ್ಬೇಕು, ಕ್ಲೂಸ್ ಕೊಡ್ಬೇಕು, ಮತ್ತೊಂದ್ ಅವರಿಗೆ ಹೇಳೋ ರೀತಿ ಪ್ರಚೋದನೆಯನ್ನ ಕೊಡ್ಬೇಕಾಗತ್ತೆ. ಈ ನಿರ್ದಿಷ್ಟ ಬೆಂಬಲವನ್ನ ಅವರು ಸ್ಕ್ಯಾಫೋಲ್ಡಿಂಗ್ ಅಂತ ಹೇಳಿ ಕೂಡ ಕರೆದ್ರು. ಸ್ಕ್ಯಾಫೋಲ್ಡಿಂಗ್ ಅಂತಂದ್ರೆ ತಾತ್ಕಾಲಿಕ ಮಾರ್ಗದರ್ಶನ ನೀಡೋದು. ಅದನ್ ಬಿಟ್ಟು ಬರೀ ಮಾರ್ಗದರ್ಶನಗಳನ್ನೇ ಕೊಡುವಂತದಲ್ಲ, ತಾತ್ಕಾಲಿಕವಾಗಿ ಮಾರ್ಗದರ್ಶನಗಳನ್ನ ನೀಡುವಂತದ್ದು. ನೆಕ್ಸ್ಟ್ 14ನೇ ಪ್ರಶ್ನೆಗೆ ಬಂದಿದೆ. According to Live Vygotsky, new knowledge is constructed in a zone between. ಲೈವ್ ವೈಗೋಟಸ್ಕಿ ಅವರ ಪ್ರಕಾರ ಹೊಸ ಜ್ಞಾನವು ಯಾವ ವಲಯದ ನಡುವೆ ನಿರ್ಮಿಸಲ್ಪಡುತ್ತದೆ? ವಾಟ್ ಅ ಚೈಲ್ಡ್ ನೋಸ್ ಅಂಡ್ ಈಸ್ ಕೆಪೇಬಲ್ ಆಫ್ ನೋಯಿಂಗ್ ವಿತ್ ಹೆಲ್ಪ್. ನೋಡಿ, ಮಗು ಏನ್ ತಿಳ್ಕೊಂಡಿದೆ ಮತ್ತೆ ಏನ್ ತಿಳಿಲಿಕ್ಕೆ ಸಾಮರ್ಥ್ಯವನ್ನ ಹೊಂದಿದೆ. ಹಾಗೆ ವಾಟ್ ಅ ಚೈಲ್ಡ್ ನೋಸ್ ಅಂಡ್ ವಾಟ್ ಈಸ್ ಮಚ್ ಬಿಯಾಂಡ್ ಹರ್ ರೀಚ್. ಮಗು ಏನ್ ತಿಳಿದಿದೆ, ಹಾಗೆ ಅದು ಮಗುವಿನ ವ್ಯಾಪ್ತಿಯಿಂದ ಬಹಳ ಹೊರಗಿದೆ. ವಾಟ್ ಅ ಚೈಲ್ಡ್ ವಾಂಟ್ಸ್ ಟು ನೋ ಅಂಡ್ ವಾಟ್ ದ ಟೀಚರ್ ಥಿಂಕ್ಸ್ ಶಿ ಶುಡ್ ನೋ. ಮಗು ಏನ್ ತಿಳಿಲಿಕ್ಕೆ ಬಯಸ್ತಾ ಇದೆ, ಹಾಗೆ ಶಿಕ್ಷಕರು ಮಗು ಏನ್ ತಿಳಿದಿರ್ಬೇಕು ಅಂತ ಹೇಳಿ ಭಾವಿಸ್ತಾ ಇದ್ದಾರೆ. ಮಗು ಏನ್ ತಿಳಿಲಿಕ್ಕೆ ಬಯಸುತ್ತೆ, ಮಗುವಿನ ಪೋಷಕರು ಏನ್ ತಿಳಿದಿರ್ಬೇಕು ಅಂತ ಭಾವಿಸ್ತಾರೆ. ಪ್ರಶ್ನೆ ಅರ್ಥ ಮಾಡ್ಕೋಬೇಕು. ಲೈವ್ ವೈಗೋಟಸ್ಕಿ ಅವರ ಪ್ರಕಾರ ಹೊಸ ಜ್ಞಾನ ಅನ್ನೋದು ಯಾವ ವಲಯದ ಮೇಲೆ ನಿರ್ಮಾಣ ಆಗುತ್ತೆ? ಬಹಳ ಸಿಂಪಲ್ ಆಗಿದೆ. ಎಸ್, ವಿಚ್ ಒನ್ ಇಸ್ ದ ರೈಟ್ ಆನ್ಸರ್? ವೆರಿ ಗುಡ್. ಆಲ್ಮೋಸ್ಟ್ ಎಲ್ಲರೂ ಕೂಡ ಆಪ್ಷನ್ ನಂಬರ್ 1 ಅಂತ ಹೇಳಿದ್ರಿ. ಯಾಕೆಂದ್ರೆ ನಾವು ಮಗುವಿನ ಬಗ್ಗೆ ಮಾತಾಡ್ತಾ ಇದೀವಿ. ಏನ್ ತಿಳ್ಕೊಂಡಿದೆ, ಜೊತೆಗೆ ಏನ್ ತಿಳಿಲಿಕ್ಕೆ ಸಾಮರ್ಥ್ಯವನ್ನ ಪಡ್ಕೊಳ್ತಾ ಇದೆ, ಅದು ಇಂಪಾರ್ಟೆಂಟ್. ಅದನ್ನೇ ಅವರು ZPD ಅಂತ ಹೇಳಿ ಹೇಳ್ತಾರೆ. ಸಮೀಪದ ವಿಕಾಸ ವಲಯವನ್ನ ತಲುಪಲಿಕ್ಕೆ ಮಕ್ಕಳಿಗೆ ಸ್ಕ್ಯಾಫೋಲ್ಡಿಂಗ್ ಅನ್ನ ಕೊಡ್ಬೇಕು ಅಂತ ಹೇಳ್ತಾರೆ. ಸ್ವತಂತ್ರವಾಗಿ ತಿಳಿದಿರುವಂತಹ ಹೆಚ್ಚು ನುರಿತ ವ್ಯಕ್ತಿಯ ಸಹಾಯದಿಂದ ಮಗು ಏನೆಲ್ಲಾ ಸಾಧಿಸಬಹುದಾದಂತಹ ನಡುವಿನ ವಲಯವನ್ನ ಇದು ಸೂಚಿಸ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಎಸ್, ಕೊನೆಯ ಪ್ರಶ್ನೆ ಈ ಸೆಷನ್ದು. ಅಂಡ್ ಇದನ್ನ ನಿಮಗೆ ನೋಟ್ಸ್ ಕೂಡ ಕೊಟ್ಟಿರ್ತೀನಿ, ಓದ್ಕೊಂಡ್ಬಿಡಿ. ನೆನ್ನೆದು ಎಲ್ಲ ನೋಟ್ಸ್ ಗಳನ್ನ ಕೊಟ್ಟಿದ್ದೀನಿ, ಒಂಚೂರು ನೋಡ್ಕೊಂಡ್ಬಿಡಿ, ಹೆಲ್ಪ್ ಆಗುತ್ತೆ. ಅಂಡ್ ಇವತ್ತಿಂದು ಕೂಡ ಇದನ್ನ ನಿಮಗೆ ಸಂಜೆ ಆಗ್ಲಿ ಅಥವಾ ನಾಳೆ ಆಗ್ಲಿ ನೋಟ್ಸ್ ಕೊಡ್ತೀನಿ. ಅಕಾರ್ಡಿಂಗ್ ಟು ಜೀನ್ ಪಿಯಾಜೆ, ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಮೋಸ್ಟ್ ಎಸೆನ್ಷಿಯಲ್ ಫಾರ್ ಲರ್ನಿಂಗ್. ಜೀನ್ ಪಿಯಾಜೆ ರವರ ಪ್ರಕಾರ ಕಲಿಕೆಗೆ ಈ ಕೆಳಗಿನವುಗಳಲ್ಲಿ ಯಾವುದು ಅತ್ಯಂತ ಅಗತ್ಯ? ಬಲವರ್ಧನೆ ಮತ್ತು ಶಿಕ್ಷೆ, ವಿದ್ಯಾರ್ಥಿಗಳಿಂದ ಸಕ್ರಿಯವಾದ ನಿರ್ಮಾಣ, ಅವಲೋಕನ ಮತ್ತು ಅನುಕರಣೆ, ಸಾಮಾಜಿಕ ಸಂವಹನಕ್ಕೆ ಅನುಕೂಲವಾಗುವಂತಹ ಭಾಷಾ ವಿಕಾಸ ಅಂತ ಇದೆ. ಜೀನ್ ಪಿಯಾಜೆ ಪ್ರಕಾರ ಕಲಿಕೆಗೆ ಯಾವುದು ಬಹಳ ಮುಖ್ಯ ಅಂತ ಕೇಳಿದ್ದಾರೆ. ಯಾವುದು ಮುಖ್ಯ? ಯೋಚನೆ ಮಾಡಿ. ಎಸ್, ಅವ್ರ ಪ್ರಕಾರ ಇಲ್ಲಿ ವಿದ್ಯಾರ್ಥಿಗಳಿಂದ ಸಕ್ರಿಯ ನಿರ್ಮಾಣ, ಕನ್ಸ್ಟ್ರಕ್ಟಿವಿಸಂ ಬಗ್ಗೆ ಮಾತಾಡ್ತಾರೆ. ಕನ್ಸ್ಟ್ರಕ್ಷನ್ ಬೈ ದ ಸ್ಟೂಡೆಂಟ್ಸ್ ಅಂತ ಹೇಳಿ ಕರಿತೀವಿ. ಪಿಯಾಜೆ ಅವರ ಸಿದ್ಧಾಂತ ಏನ್ ಮಾಡುತ್ತೆ, ಮಕ್ಕಳು ಸ್ವಯಂ ಪ್ರಾರಂಭಿತ ಚಟುವಟಿಕೆ ಮೂಲಕ ಕಲಿತಾರೆ ಅಂತ ಹೇಳಿ ಒತ್ತಿ ಹೇಳುತ್ತೆ. Piaget's theory emphasizes that children learn through self-initiated activity. ಅಷ್ಟೇ ಅಲ್ಲ, ಲರ್ನಿಂಗ್ ಬೈ ಆಕ್ಟಿವ್ ಕನ್ಸ್ಟ್ರಕ್ಷನ್ ಈಸ್ ಫಂಡಮೆಂಟಲ್ ಟು ದ ಸೈಕಾಲಜಿಕಲ್ ಕನ್ಸ್ಟ್ರಕ್ಟಿವಿಸ್ಟ್ ವ್ಯೂ, ಆಫ್ಟನ್ ಅಸೋಸಿಯೇಟೆಡ್ ವಿತ್ ಪಿಯಾಜೆ ಅಂತೇಳಿ ಹೇಳ್ತೀವಿ. ಸಕ್ರಿಯವಾದ ನಿರ್ಮಾಣದ ಮೂಲಕ ಕಲಿಕೆ ಆಗುತ್ತೆ. ಮಾನಸಿಕ ರಚನಾತ್ಮಕ ದೃಷ್ಟಿಕೋನಕ್ಕೂ ಕೂಡ ಇದು ಮೂಲಭೂತವಾಗಿದೆ ಅಂತ ಹೇಳಿ ಕೂಡ ಹೇಳ್ತಾರೆ. ಅಂಡ್ ರಚನಾತ್ಮಕತೆ ಬಗ್ಗೆ ಮಾತಾಡ್ತಾರೆ. ರಚನಾತ್ಮಕತೆ ಅಂತಂದ್ರೆ ಅವನ್ ಏನು ವಿಷಯಗಳನ್ನ, ಅನುಭವಗಳನ್ನ ಮಾನಸಿಕವಾಗಿ ಸಂಘಟನೆ ಮಾಡ್ತಾನೆ, ಅದನ್ನ ಮತ್ತೆ ಮರು ಸಂಘಟನೆ ಮಾಡ್ತಾನೆ. ಇದ್ರ ಮೂಲಕ ವ್ಯಕ್ತಿ ಏನ್ ಮಾಡ್ತಾ ಹೋಗ್ತಾನೆ, ಕಲಿತಾನೆ ಅನ್ನೋದೇ ಇದರ ಮುಖ್ಯ ಅಂಶ. ಹಾಗೆ ಹಿಂದಿನ ಜ್ಞಾನ ಅಂದ್ರೆ ತಾನು ಪಡ್ಕೊಂಡಂತ ಹಿಂದಿನ ಜ್ಞಾನದ ಜೊತೆಗೆ ಈಗಿನ
ಪಡ್ಕೊಳ್ದಂತಹ ಜ್ಞಾನವನ್ನ ಹೊಂದಾಣಿಕೆ ಮಾಡ್ತಾನೆ, ಸಹ ಸಂಬಂಧೀಕರಣವನ್ನ ಮಾಡ್ತಾನೆ ಅಂತ ಹೇಳಿ ಹೇಳ್ತಾರೆ. ಹಾಗೇನೆ 16ನೇ ಪ್ರಶ್ನೆಯಿಂದ ನಾನು ಏನ್ ಮಾಡ್ತೀನಿ, ನಾಳೆ ನಿಮಗೆ ಕ್ಲಾಸ್ ಅನ್ನ ತಗೊಳ್ತೀನಿ. ಅಂಡ್ ಇವತ್ತಿನ ಈ ಕ್ಲಾಸ್ ಬಹಳ ಇಂಪಾರ್ಟೆಂಟ್ ಆಗಿತ್ತು ಅಂಡ್ ಎಲ್ಲರೂ ಕೂಡ ಕಂಪ್ಲೀಟ್ ಆಗಿ ನೋಡಿದೀರಾ ಅನ್ಕೊಂಡಿದೀನಿ. ಯಾರೆಲ್ಲ ಈ ಕ್ಲಾಸ್ ನ ಮಿಸ್ ಮಾಡ್ಕೊಂಡಿರ್ತೀರಾ, ಡೆಫಿನೆಟ್ಲಿ ನಿಮಗೆ ಬಹಳ ಲಾಸ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಅಂಡ್ ಟೇಕ್ ಕೇರ್. ಬೈ ಬೈ.